ಪ್ರಿಯ ವೀಕ್ಷಕರಿಗೆ ಎಲ್ಲರಿಗೂ ಸ್ವಾಗತ. ಸೊ ಇಂದು ನಾವು ಧಾರವಾಡದ ಶ್ರೀ ಬಿ ಮಾರುತಿ ಅಧ್ಯಕ್ಷರು, ಶಿಲ್ಪಕಲಾ ಶಿಲ್ಪಿ ಶ್ರೀ ಡಿ.ವಿ. ಹಾಲಬಾವಿ ಟ್ರಸ್ಟ್ ಧಾರವಾಡದ ಅಧ್ಯಕ್ಷರಾದಂತಹ ಬಿ ಮಾರುತಿ ಅವರನ್ನ ಸಂದರ್ಶನವನ್ನು ಮಾಡ್ತಾ ಇದ್ದೀವಿ. ಬಿ ಮಾರುತಿ ಸರ್ ಬಗ್ಗೆ ಹೇಳಬೇಕಂತಂದರೆ ಅವರು ಒಬ್ಬ ಅಸಾಧಾರಣ ವ್ಯಕ್ತಿ ಅಂತ ಹೇಳ್ಬೋದು. ನಮ್ಮ ಧಾರವಾಡದ ಒಬ್ಬ ಶ್ರೇಷ್ಠ ವ್ಯಕ್ತಿಗಳಲ್ಲಿ ಅವರು ಕೂಡ ಒಬ್ಬರು. ಯಾಕಂದರೆ ಈ ಧಾರವಾಡವನ್ನು ಸುಂದರಗೊಳಿಸಲಿಕ್ಕೆ ಅವರೊಬ್ಬ ಕಾರಣೀಭೂತ ಆದಂತಹ ವ್ಯಕ್ತಿಗಳು. ಯಾಕಂದರೆ ನಾವು ಧಾರವಾಡದಲ್ಲಿ ನೋಡ್ತಕ್ಕಂತಹ ಕೇಶಡಿ ಮುಂದೆ ಇರ್ತಕ್ಕಂತಹ ಮೂರ್ತಿಗಳನ್ನಾಗಿರ್ಬೋದು, ಸಾಧನಕೇರಿಯಲ್ಲಿ ಇರ್ತಕ್ಕಂತಹ ಪಾರ್ಕನ್ನು ನೋಡಿದಾಗ ಅಲ್ಲಿರ್ತಕ್ಕಂತಹ ಶಿಲ್ಪಕಲಾ ಮೂರ್ತಿಗಳನ್ನು ನೋಡಬಹುದು. ಇದೇ ರೀತಿ ಹುಬ್ಬಳ್ಳಿಯಲ್ಲಿ ಗ್ಲಾಸ್ ಹೌಸಲ್ಲಿ ನೋಡ್ಬೋದು. ಅಂದರೆ ಧಾರವಾಡವನ್ನು ಸುಂದರಗೊಳಿಸಿ ಅದರ ಮೆರಗನ್ನು ಹೆಚ್ಚಿಸಿದಂತಹ ವ್ಯಕ್ತಿಗಳಲ್ಲಿ ಮಾರುತಿ ಸರ್ ಅವರ ಶ್ರೇಯ ಬಹಳ ಇದೆ. ಸೊ ಸರ್ ಅವರು ಮೊದಲು ಹೊಸಪೇಟೆಯಲ್ಲಿ ಜನಿಸ್ತಾರೆ. ಅಲ್ಲಿಂದ ತಮ್ಮ ಬಾಲ್ಯವನ್ನು ಅಲ್ಲಿ ಮಾಡಿ ನಂತರ ಅವರು ಧಾರವಾಡಕ್ಕೆ ಬರ್ತಾರೆ. ಧಾರವಾಡಕ್ಕೆ ಬಂದು ಇಲ್ಲಿ ತಮ್ಮ MA ಪದವಿಯನ್ನು ಮುಗಿಸಿ ಅಧ್ಯಾಪಕರಾಗಿ ಅದರ ನಂತರ ಮತ್ತೆ ಬಿಸ್ನೆಸ್ಸಿಗೆ ಬಂದು ಅಲ್ಲಿಯೂ ಕೂಡ ಸಕ್ಸಸ್ ಆಗಿ ನಂತರ ಚಿತ್ರಕಲೆಗೆ ತಮ್ಮದೇ ಆದಂತಹ ಒಂದು ಕೊಡುಗೆಯನ್ನು ನೀಡಿದಂತಹ ವ್ಯಕ್ತಿ. ಸೊ ಒಬ್ಬ ಮಹಾನ್ ವ್ಯಕ್ತಿಗಳು ಹೇಗೆ ರೂಪುಗೊಳ್ಳುತ್ತಾರೆ ಅನ್ನೋದನ್ನು ನಾವು ಸರ್ ಜೀವನದಲ್ಲಿ ನೋಡಬಹುದು. ಒಬ್ಬ ವ್ಯಕ್ತಿ ಒಂದು ಹೇಗೆ ತನ್ನನ್ನು ಬೆಳೆಸ್ಕೋಬಹುದು, ಹೇಗೆ ಯಾವುದೇ ಸಪೋರ್ಟ್ ಇಲ್ಲಾರನೆ ನೋಡಿ. ಸರ್ ಧಾರವಾಡಕ್ಕೆ ಬಂದಾಗ ಅವ್ರಿಗೆ ಯಾವುದೇ ರೀತಿಯಾದಂತಹ ಬ್ಯಾಕ್ಗ್ರೌಂಡ್ ಇರಲಿಲ್ಲ, ಯಾವುದೇ ರೀತಿಯಾದಂಥ ಸಪೋರ್ಟ್ ಇರಲಿಲ್ಲ. ಸರ್ ತಮ್ಮ ಸ್ವಂತ ಒಂದು ನಾಲೆಜಿಂದ ಇಲ್ಲಿವರೆಗೂ ಕೂಡ ಬೆಳೆದು ಬಂದಿದ್ದಾರೆ. ಅಂದರೆ ಒಬ್ಬ ವ್ಯಕ್ತಿ ಬೆಳೀಬೇಕಂದ್ರೆ ಹೇಗೆ ಇರಬೇಕು ಅನ್ನೋದನ್ನು ನಾವು ಸರಿಂದ ನೋಡಿ ಕಲಿಬಹುದಾಗಿದೆ. ಸೊ ಪ್ರಿಯ ವೀಕ್ಷಕರೇ, ಇಂದು ನಮ್ಮೊಂದಿಗೆ ಇಂತಹ ಒಬ್ಬ ಮಹಾನ್ ವ್ಯಕ್ತಿ ಬಂದಿದ್ದಾರೆ. ಅವರು ತಮ್ಮ ಜೀವನವನ್ನು ಹೇಗೆ ನಡೆಸಿದರು, ಹೇಗೆ ಈ ಎಲ್ಲ ಕಷ್ಟಗಳನ್ನು ದಾಟಿ ಬಂದರು, ಮತ್ತು ಹೇಗೆ ಒಬ್ಬ ಸಾಮಾನ್ಯ ಮನುಷ್ಯನಿಂದ ಇವತ್ತು ಅಪ್ರತಿಮ ಒಬ್ಬ ಚಿತ್ರಕಲೆಕಾರಾಗಿ ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ ಬೆಳೆದ್ರು ಅನ್ನೋದನ್ನು ಈ ಒಂದು ಸಂದರ್ಶನದಲ್ಲಿ ನೋಡೋಣ. ಸರ್ಗೆ ಮೊನ್ನೆ ತಾನೇ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ. ಅವರ ಈ ಚಿತ್ರಕಲೆಗೆ ಕೊಡುಗೆ ಮತ್ತು ಸಾಮಾಜಿಕ ಕೊಡುಗೆಯನ್ನು ನೋಡಿ ಕರ್ನಾಟಕ ಸರ್ಕಾರ ಅವರದ್ದು ಅದನ್ನು ಗುರುತಿಸಿ ಅವರಿಗೆ ಇಂತಹ ಒಂದು ಪ್ರತಿಷ್ಠಿತ ಅವಾರ್ಡನ್ನು ಕೊಟ್ಟು ಗೌರವಿಸಿದೆ. ಸೊ ಸರ್, ಈ ಒಂದು ಸಂದರ್ಶನಕ್ಕೆ ತಮಗೆ ಸ್ವಾಗತ ಸರ್. ನಮಸ್ತೆ ಸರ್. ಸರ್, ಮೊದಲು ನಾನು ನಿಮ್ಮನ್ನ ಭಾಳ ಹತ್ತಿರದಿಂದ ನೋಡಿದ್ದೀನಿ ಸರ್. ಭಾಳ ನನಗೆ ಒಬ್ಬ ಇನ್ಸ್ಪಿರೇಷನ್ ವ್ಯಕ್ತಿ ನೀವು. ಯಾವಾಗಲೂ ಕೂಡ ನನ್ನ ಬದುಕಿನಲ್ಲಿ ನೀವು ನಡೆದು ಬಂದಿದ್ದನ್ನು ನಾನು ನೆನೆಸ್ತಾ ನನ್ನ ಜೀವನವನ್ನು ಕೂಡ ರೂಪಿಸ್ತಾ ಹೋಗ್ತಾ ಇದ್ದೀನಿ ನಾನು. ಸೊ ಮೊದಲು ತಮ್ಮ ಬಾಲ್ಯದ ಬಗ್ಗೆ ತಿಳಿಸಿಕೊಡಿ ಸರ್. ನೋಡಿ, ನೀವು ಹೊಸಪೇಟೆ ಅಂತ ಊರಲ್ಲಿ ಬೆಳೆದ್ರಿ, ಅದು ಹೇಗೆ ನಿಮಗೆ ಇಂಪ್ಯಾಕ್ಟ್ ಆಯಿತು? ಹೊಸಪೇಟೆಯಲ್ಲೇ ಬೆಳೆದಿರೋದು, ನನ್ನ ಹುಟ್ಟೂರದು. ನಾನು ಚಿಕ್ಕವನಿದ್ದಾಗೆಲ್ಲ ಭಾಳ ಒಳ್ಳೆ ಹಳ್ಳಿಯ ಪರಿಸರದ ಟೈಪನ ಇತ್ತಲ್ಲಿ. ಈಗೆಲ್ಲ ಭಾಳ ಬೆಳೆದಿದೆ, ದೊಡ್ಡದಾಗಿದೆ. ಬಟ್ ನಾನು ಚಿಕ್ಕವನಿದ್ದಾಗ ಒಂದು ಹಳ್ಳಿಯ ವಾತಾವರಣದಲ್ಲೇ ನಮ್ಮ ಹೊಸಪೇಟೆ ಇತ್ತು. ನನ್ನ ಸುತ್ತಮುತ್ತಲು ಎಲ್ಲೂ ಒಂದು ಜನಪದ ಕಲಾವಿದರು. ನಮ್ಮ ಮನೆಯಲ್ಲಿ ನಮ್ಮ ಅಜ್ಜಿ, ನಮ್ಮ ಚಿಕ್ಕಪ್ಪ ಇವರೆಲ್ಲ ಜನಪದ ಕಲಾವಿದರಾಗಿದ್ದರು. ಅವ್ರು ಯಾವುದೇ ಕೆಲಸಗಳಲ್ಲಿ ಮಾಡಬೇಕಾದ್ರೂ ಸಹ ಒಂದು ಜನಪದ ಸೊಗಡಿನಲ್ಲೇ ಅವ್ರ ಕೆಲಸಗಳು ಮಾಡ್ತಿದ್ರು. ನಮ್ಮ ಅಜ್ಜಿ ಏನಾದರೂ ಇವು ಬಿಸಿಕಲ್ಲು ಹಾಗೆ ಉಬ್ಬೋದು, ಇದು ಮಾಡೋದು, ಕೆಲಸ ಮಾಡೋದು ಅಂಥ ಸಂದರ್ಭದಲ್ಲಿ ಜನಪದ ಹಾಡುಗಳನ್ನು ಹಾಡ್ತಾನೆ ಮಾಡ್ತಿದ್ರು. ನಮ್ಮ ಚಿಕ್ಕಪ್ಪ ಒಳ್ಳೆ ಕೋಲಾಟದ ಕಲಾವಿದ. ಸೊ ನಮ್ಮೆಲ್ಲ ಸುತ್ತಮುತ್ತಲು ಅಂದರೆ ನಮ್ಮೆಲ್ಲರೂ ಜನಪದ ಪರಿಸರದಲ್ಲೇ ನಾನು ಬೆಳೆದಂಥದ್ದು. ಜನಪದ ಪರಿಸರದಲ್ಲಿ ಬೆಳೆದಿರೋದ್ರಿಂದ ನನ್ನ ಬಾಲ್ಯದ ಏನು ಜನಪದ ಸೊಗಡು ನನಗೆ ಭಾಳ ಪ್ರಭಾವವನ್ನು ಬೀರಿದೆ ಸರ್. ಈಗ ಅದಾದರೂ ಕೂಡ ನೋಡಿ ಸರ್, ನೀವು ಹೇಳ್ತಾ ಇದ್ರಿ ಈಗ ಜಾನಪದ ಕೌಲಿ ಇತ್ತು, ಅದ್ರ ಜೊತೆ ನಾವು ಒಡನಾಟ್ಕೊಂಡು ಅದು ನಿಮ್ಮ ಮೇಲೆ ಇಂಪ್ಯಾಕ್ಟ್ ಆಯಿತು. ಬಟ್ ನೀವು ಈ ಚಿತ್ರಕಲೆಗೆ ಹೇಗೆ ಅಟ್ರಾಕ್ಟ್ ಆಗಿ, ಏಕೆ ಇದು ಹೇಗೆ ನಿಮ್ಗೆ ಆಕರ್ಷಣೆಗೊಳಿಸ್ತು ಸರ್? ನಮ್ಮ ಮನೇಲಿ ಅಂತೂ ಯಾರು ಕಲಾವಿದ್ರು, ಚಿತ್ರಕಲಾವಿದರಿಲ್ಲೇ ಇಲ್ಲ. ಮೊದಲನೇವನು ನಾನು, ಬಹುಶಃ ಕೊನೆಗೆ ನಾನು ಆಗ್ತೇನೆ. ಅದು ಯಾಕೆ ನನಗೆ ಒಲಿತು, ಅದು ಹೇಗೆ ಬಂತು ನನಗೇನೋ ಆಶ್ಚರ್ಯ ಆಗ್ತಾ ಇದೆ. ನಾನು ವಿದ್ಯಾರ್ಥಿ ಆಗಿದ್ದಾಗ ನಾವು ಹೈಸ್ಕೂಲಲ್ಲಿ ಕಾಸಿಂ ಸಾಬ್ ಅಂತ ಒಬ್ಬ ಡ್ರಾಯಿಂಗ್ ಟೀಚರ್ ಇದ್ದರು. ಅವ್ರು ಒಳ್ಳೆ ಕಲಾಕೃತಿಗಳನ್ನೆಲ್ಲ ಮಾಡ್ತಾ ಇದ್ರು. ಅವ್ರ ಚಿತ್ರಗಳನ್ನು ನೋಡಿ ನನಗೆ ತುಂಬ ಪ್ರಭಾವ ಆಯಿತು ನನ್ನ ಮನಸ್ಸಿನಲ್ಲಿ. ನಾನು ಅವನ್ನ ನೋಡ್ತಾ ಕಲಾಕೃತಿಗಳನ್ನು ರಚನೆ ಮಾಡ್ತಾ ಇದ್ದೆ. ಮೊದಲಿಗೆ ಈ ದೇವ್ರ ಫೋಟೋಗಳು, ಮತ್ತೆಲ್ಲ ಮಹಾನ್ ವ್ಯಕ್ತಿಗಳು
ಗಾಂಧೀಜಿಯವರು, ಸುಭಾಷ್ ಚಂದ್ರ ಬೋಸ್, ಹೀಗೆ ದೊಡ್ಡ ದೊಡ್ಡ ಲೀಡರ್ಸ್ ಇರ್ತಾರಲ್ಲ ಅವ್ರದ್ದು ಪೋರ್ಟ್ರೇಟ್ಗಳನ್ನು ಪೆನ್ಸಿಲ್ನಲ್ಲಿ ಮಾಡ್ತಿದ್ದೆ. ಪೆನ್ಸಿಲ್ನಿಂದ ಕಲಾಕೃತಿಗಳನ್ನು ರಚನೆ ಮಾಡ್ತಿದ್ದೆ. ಅದನ್ನು ನಮ್ಮ ಸರ್ ನೋಡಿಬಿಟ್ಟು, ಕಾಸಿಂ ಸಾಬ್ ಸರ್ ನೋಡಿ, ಭಾಳ ಚೆನ್ನಾಗಿ ಮಾಡ್ತೀಯಾ ಅಂತಂದೇಳಿ ನನಗೆ ಪ್ರೋತ್ಸಾಹವನ್ನು ಕೊಡ್ತಾಯಿದ್ರು. ಸೊ ಅದನ್ನು ಮಾಡ್ತಾ ಮಾಡ್ತಾ ಹಾಗೆ ನನ್ನ ಆ ಕಲೆಯ ಆಸಕ್ತಿಯನ್ನು ಬೆಳೆಸ್ಕೊಂಡೆ. ಅದು ನನಗೆ ಈ ಸಂದರ್ಭದಲ್ಲಿ ಅದು ಭಾಳ ಪ್ರಾಮುಖ್ಯವಾಗಿ ಅನಿಸ್ತದೆ. ಎಸ್ ಸರ್. ಓಕೆ ಸರ್. ಸರ್ ಅದೇ ಸರ್, ನೀವು ಅಲ್ಲಿ ಬಾಲ್ಯವನ್ನು ಅಲ್ಲೇ ಶಿಕ್ಷಣವನ್ನು ಕೂಡ ಪಡಿತೀರಿ, ಅಲ್ಲೇ ಇರ್ತೀರಿ. ಸೊ ಅದೇ ರೀತಿ ನೀವೇನು ಮಾಡ್ತೀರಿ ಸರ್, ಹೊಸಪೇಟೆಯಿಂದ ಧಾರವಾಡಕ್ಕೆ ಬರಬೇಕು ಅಂತ ಒಂದು ನಿರ್ಧಾರನ ತೊಗೊಂಡಿರಿ ಸರ್. ಆ ಇದರಲ್ಲಿ ಈ ಧಾರವಾಡನ್ನೇ ಯಾಕೆ ಚೂಸ್ ಮಾಡಿದ್ರಿ? ಇನ್ನೊಂದು, ಧಾರವಾಡಕ್ಕೆ ಬಂದಾಗ ತಾವು ಎದುರಿಸಿದಂತಹ ಕಷ್ಟಗಳನ್ನು ಮತ್ತು ಅವುಗಳನ್ನು ಹೇಗೆ ನಿಭಾಯಿಸಿದ್ರಿ ನೀವು? ನಾನು ಧಾರವಾಡಕ್ಕೆ ಬರೋ ಉದ್ದೇಶ ಏನಿತ್ತಂದರೆ, ನಾನು ಕಾಲೇಜ್ನಲ್ಲಿ ಇದ್ದಾಗ ಇಲ್ಲಿ ಯೂತ್ ಫೆಸ್ಟಿವಲ್ ಅಂತ ನಡೀತಿತ್ತು ಧಾರವಾಡದಲ್ಲಿ. ಸೊ ಡ್ರಾಯಿಂಗ್ ಕಾಂಪಿಟೇಷನ್ಗೆ ನಾನು ಧಾರವಾಡಕ್ಕೆ ಬಂದೆ. ಡ್ರಾಯಿಂಗ್ ಕಾಂಪಿಟೇಷನ್ ಬಂದಾಗ ಈ ಕಾಂಪಿಟೇಷನ್ ಎಲ್ಲ ಭಾಗವಹಿಸಿ ಧಾರವಾಡ ಸುತ್ತಲ ನೋಡಿಕೊಂಡು ಸ್ವಲ್ಪ ಎಲ್ಲ ಅಡ್ಡಾಡಿ ನೋಡ್ತಾ ಇದ್ದೆ. ನನಗೆ ಈ ಪರಿಸರ ಬಹಳ ಇಷ್ಟ ಆಯಿತು. ಇಲ್ಲೇ ನಾವು ಬಂದರೆ ಹೇಗೆ ಅಂತ ನನಗೆ ಒಂಥರ ಆಕರ್ಷಣೆ. ಧಾರವಾಡ ಎಲ್ಲ ಭಾಳ ಸಮೃದ್ಧವಾಗಿತ್ತು, ಎಲ್ಲ ಕಾಡು, ಮಳೆ, ನೀರು, ತಂಪು, ಭಾಳ ಸೊಗಸಾದಂಥ ಧಾರವಾಡ ಅವಾಗ. ಸೊ ಅದು ನನಗೆ ಭಾಳ ಮನಸ್ಸಿಗೆ ಇಷ್ಟ ಆಯಿತು. ಧಾರವಾಡಕ್ಕೆ ಬಂದು ಇಲ್ಲಿ ನೆಲೆಸಿ ಇಲ್ಲೇ ಓದಬೇಕು ಅಂತ ಒಂದು ಆಸೆ ಹುಟ್ಟಿತ್ತು. ಸೊ ಅದಕ್ಕೆ ನಾನು BA ಮುಗಿದ ಮೇಲೆ MA ಮಾಡಲಿಕ್ಕೆ ಧಾರವಾಡಕ್ಕೆ ಬಂದೆ. ಧಾರವಾಡಕ್ಕೆ ಬಂದಮೇಲೆ ಏನು ನಮಗೆಲ್ಲ ಭಾಳ ತ್ರಾಸು, ತೊಂದರೆಗಳು ಭಾಳ ಇದ್ದವು. ನನಗೇನು ಗೊತ್ತಿದ್ದ ವಿಷಯ ಅಂತಂದರೆ, ನನಗೆ ಒಂದು ಚಿತ್ರಕಲೆ, ಆ ಚಿತ್ರಕಲೆಯಲ್ಲಿ ಸ್ವಲ್ಪ ಆಸಕ್ತಿ ಇರೋದ್ರಿಂದ ಈ ಬ್ಯಾನರ್ಗಳು ಮತ್ತು B.Ed ಹುಡುಗರಿಗೆ ಚಾರ್ಟ್ಗಳು ಮಾಡಿಕೊಡೋದು, ಯಾರನ್ನ ಕೇಳಿದಾಗ ಏನು ಸಣ್ಣ ಪುಟ್ಟ ಪೋರ್ಟ್ರೇಟ್ ಮಾಡಿಕೊಡೋದು, ಈ ಥರ ಎಲ್ಲ ಮಾಡಿಕೊಡ್ತಾ ಅದರಿಂದ ಸ್ವಲ್ಪ ಜೀವನ ಸಾಗಿಸ್ಕೊಂಡು ವಿದ್ಯಾಭ್ಯಾಸವನ್ನು ಪ್ರಾರಂಭಿಸಿದೆ. ಇಲ್ಲೇ MA ಪೊಲಿಟಿಕಲ್ ಸೈನ್ಸ್ ನಾನು ಹಚ್ಚಿ ವಿದ್ಯಾಭ್ಯಾಸವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಅನೇಕ ತೊಂದರೆಗಳು, ಕಷ್ಟಗಳು ಇದ್ದವು. ಆದರೂ ನಾವು ಓದಬೇಕು, ಮುಂದೆ ಬರಬೇಕು ಅನ್ನೋ ಒಂದು ಆಸೆಯಿಂದ ನಾನು ಈ MA ಮಾಡ್ಕೊತ ಇದೇ ಚಿತ್ರಗಳು ಬರ್ಕೊತ, ಪೋಸ್ಟರ್ ಬರ್ಕೊತ, ಬ್ಯಾನರ್ ಬರ್ಕೊತ ಜೀವನ ಸಾಗಿಸ್ತೀನಿ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಒಬ್ಬ ವ್ಯಕ್ತಿಯಿಂದ ಇಷ್ಟು ಬೆಳೆದಿದ್ದಾರೆ ಅಂದರೆ ಅದ್ರ ಹಿಂದೆ ತನ್ನದೇ ಆದಂತಹ ಕಷ್ಟ ಕಾರ್ಪಣ್ಯಗಳನ್ನು ಅವರು ಎದುರಿಸಿ ಒಂದು ಹಂತಕ್ಕೆ ಬಂದಿರ್ತಾರೆ ಅಂತ. ಸರ್, ನೀವು ಮೊದಲು ಈ MA ಆದ ತಕ್ಷಣವೇ ಅಧ್ಯಾಪಕ ವೃತ್ತಿಯನ್ನು ಇದು ಮಾಡ್ತೀರಿ. ಅದರಿಂದ ಮತ್ತೆ ಒಂದು ಕೆಲವು ವರ್ಷಗಳ ಕಾಲ ಅಧ್ಯಾಪಕರಾಗಿ ಸೇವೆ ಸಲ್ಲಿಸಿ ನಂತರ ಸಡನ್ನಾಗಿ ನೀವು ಬಿಸ್ನೆಸ್ಗೆ ಬರ್ತೀರಿ ಸರ್. ಯಾಕೆ ಸರ್, ಯಾಕೆ ಆ ಶಿಫ್ಟ್ ಆಯಿತು ಅಂತ? ನಾನು ಎಜುಕೇಷನ್ ಮುಗಿದ ತಕ್ಷಣ ನನಗೆ ಗೌರ್ಮೆಂಟ್ ಅಪಾಯಿಂಟ್ಮೆಂಟ್ ಆಯಿತು. ಇಲ್ಲಿ ಹುಬ್ಳಿಯಲ್ಲೇ ಗೋಪನಕೊಪ್ಪದಲ್ಲಿ ನಾನು ಗೌರ್ಮೆಂಟ್ ಕಾಲೇಜಿನಲ್ಲಿ ಲೆಕ್ಚರರ್ ಅಂತ ಹೇಳಿ ಸೇರಿಸ್ಕೊಂಡೆ. ಉಪನ್ಯಾಸಕನಾಗಿ ಕೆಲಸ ಮಾಡಿದೆ. 1-2 ವರ್ಷ ಅಲ್ಲಿ ನಾನು ಕೆಲಸ ಮಾಡಿದೆ. ಆಮೇಲೆ ಗುಲ್ಬರ್ಗಕ್ಕೆ ನನಗೆ ಟ್ರಾನ್ಸ್ಫರ್ ಆಯಿತು. ಆ ಗುಲ್ಬರ್ಗ ಟ್ರಾನ್ಸ್ಫರ್ ಆದ ತಕ್ಷಣ ಈ ಧಾರವಾಡದ ಪರಿಸರವನ್ನು ಬಿಟ್ಟು ಹೋಗಕ್ಕೆ ಮನಸ್ಸಾಗಲೇ ಇಲ್ಲ. ನನಗೇನೋ ಭಾಳ ಈ ಕಡೆ ಆಕರ್ಷಣೆ ಜಾಸ್ತಿ ಇತ್ತು. ಇಲ್ಲೇ ನಾನು ನೆಲೆಸಬೇಕು, ನನ್ನ ಏನಾದರೂ ಸಾಧನೆಗಳು ಮಾಡೋದಾದ್ರೆ ಇಲ್ಲೇ ಮಾಡಬೇಕು. ಅವಾಗೇನೋ ತುಂಬ ಆಕರ್ಷಣೆ, ಆ ವಯಸ್ಸಿನ ಒಂದು ಇದು ತುಂಬ ಇರ್ಬೋದು, ಒಂಥರ ಹೋರಾಟದ ಮನೋಭಾವ, ಏನಾದರೂ ಮಾಡಿ ಇಲ್ಲೇ ಇದ್ದು ಸಾಧಿಸ್ಬೇಕು ಅನ್ನೋ ಒಂದು ಕನಸನ್ನು ಕಟ್ಟಿಕೊಂಡು ನಾನೇನು ಮಾಡಿದೆ, ಆ ಗುಲ್ಬರ್ಗಕ್ಕೆ ಹೋಗಿ ಎಲ್ಲ ರಿಸೈನ್ ಮಾಡಿದೆ. ಪೋಸ್ಟ್ ಗೌರ್ಮೆಂಟ್ ಜಾಬನ್ನ ರಿಸೈನ್ ಮಾಡಿದೆ. ಒಳ್ಳೆ ಪೋಸ್ಟ್ ಅದು. ಆದರೂ ಏನೋ ನನ್ನ ಮನಸ್ಸಿಗೆ ಇಲ್ಲ, ಇಲ್ಲೇ ಇರಬೇಕು, ಧಾರವಾಡದಲ್ಲಿ ಏನಾದರೂ ಮಾಡಬೇಕು ಅಂತ ಹೇಳಿ ನಾನು ಅದನ್ನು ಬಿಟ್ಟು ಈ ಚಿತ್ರಕಲೆ ಏನು ಇತ್ತಲ್ಲ, ನನಗೆ ಮೊದಲಿಂದ ಸ್ವಲ್ಪ ಅಂಟ್ಕೊಂಡಿತ್ತು, ಅದರಲ್ಲಿ ಏನಾದರೂ ಸಾಧನೆ ಮಾಡ್ಬೇಕಂತಂದೇಳಿ ಪ್ರಯತ್ನ ಮಾಡಿದೆ. ಪೋಸ್ಟ್ ಎಲ್ಲ ರಿಸೈನ್ ಮಾಡಿ ಆಮೇಲೆ ಮತ್ತೆ ಚಿತ್ರಕಲೆಗೆ ಏನಾದರೂ ಸಾಧನೆ ಮಾಡಲಿಕ್ಕೆ ಉಂಟಾ ಅಂತ ಹೇಳಿ ಪ್ರಯತ್ನಗಳನ್ನು ಮಾಡಿದೆ. ಅವಾಗ ಮಾಡ್ತಾ ಇದ್ದೆ. ಅಂದ್ರೆ ಅವಾಗೆಲ್ಲ ಪೋರ್ಟ್ರೇಟ್ಸ್ ಜಾಸ್ತಿ ಮಾಡ್ತಿದ್ದೆ. ಒಳ್ಳೊಳ್ಳೆ ವ್ಯಕ್ತಿಗಳು ಮತ್ತು ಎಲ್ಲರದು, ಯಾರಾದ್ರೂ ಮನೆಯಲ್ಲಿ ಹಿರಿಯರದು ಅವ್ರ ಮನೆಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ಭೇಟಿ ಮಾಡಿ ಅಲ್ಲಿದ್ದ ಅವ್ರ ಫೋಟೋಗಳು ತಗೊಂಡು ಪೋರ್ಟ್ರೇಟ್ಗಳನ್ನೆಲ್ಲ ಮಾಡಿ ಅವ್ರಿಗೆ ಕೊಡೋದು ಎಲ್ಲ ಮಾಡ್ತಿದ್ದೆ. ಅದು ತುಂಬ ಕಡಿಮೆ ಸಿಗ್ತಾ ಇತ್ತು, ಭಾಳ ಕಡಿಮೆ, 150-200 ರೂಪಾಯಿ ಕೊಡ್ತಾ ಇದ್ರು. ಅದರಲ್ಲಿ ಮತ್ತೆ ಜೀವನ ಸಾಗಿಸ್ಕೊಂಡು ಮುಂದುವರಿಬೇಕು ಅನ್ನೋ ಭಾಳ ಪ್ರಯತ್ನ ಮಾಡಿದೆ. ಅದು ಏನೋ ನನಗೆ ಅದು ಜೀವನಕ್ಕೆ ಸಾಕಾಗಲಿಲ್ಲ. ಏನು ಭಾಳ ಯಾವ ತಿಂಗಳಿಗೆ ಒಂದು 500-600 ರೂಪಾಯಿ 1000 ರೂಪಾಯಿ ಸಿಕ್ಕರೆ ಜೀವನ ಮಾಡೋದು ಭಾಳ ಕಷ್ಟ ಆಯಿತು. ಅವಾಗ ಮತ್ತೇನೋ ನನಗೊಂದು ವಿಚಾರ ಬಂತು, ಏನು ಮಾಡೋದು, ಏನಾದರೂ ಒಂದು ಬಿಸ್ನೆಸ್ ಮಾಡಬೇಕು ಅಂತ. ಇನ್ನು
ಚಿತ್ರಕಲೆಯಿಂದ ಏನು ಸಾಧ್ಯತೆ ಇಲ್ಲ ಜೀವನ ಮಾಡಕ್ಕೆ. ಹಾಂ. ಆದ್ರಿಂದ ಒಂದು ಬಿಸ್ನೆಸ್ ಏನೇನು ಮಾಡೋಣ ಅಂತ ಹೇಳಿ ವಿದ್ಯಾವರ್ಧಕ ಸಂಘದಲ್ಲಿ ಒಂದು ಕಾಂಪ್ಲೆಕ್ಸ್ ಆಗ್ತಾ ಇತ್ತು. ಹಾಂ ಸರ್. ಆ ಕಾಂಪ್ಲೆಕ್ಸ್ ನೋಡಿಬಿಟ್ಟು ಹಾಂ. ಅಲ್ಲೊಂದು ಅಂಗಡಿಯನ್ನು ತಗೊಂಡು ಸ್ಪೋರ್ಟ್ಸ್ ಬಿಸ್ನೆಸ್ ಅನ್ನು ಪ್ರಾರಂಭಿಸಿದೆ. ಓಕೆ ಸರ್. ಸ್ಪೋರ್ಟ್ಸ್ನಲ್ಲಿ ಏನು ನನಗೆ ದೊಡ್ಡ ಹಾಂ. ಅನುಭವ ಇರಲಿಲ್ಲ. ಹಾಂ ಸರ್. ನಾವೆಲ್ಲ ಬರೇ ಭಾವಕ ಜೀವಿಗಳು, ಹಾಂ. ಸ್ಪೋರ್ಟ್ಸ್ ಬಗ್ಗೆ ಏನು ನಾಲೆಡ್ಜ್ ಇರಲಿಲ್ಲ. ಹಾಂ. ಆದರೂ ಏನಾದರೂ ಜೀವನಕ್ಕೆ ಮಾಡ್ಕೋಬೇಕಲ್ಲ, ಎಸ್ ಆ ಸರ್. ಪ್ರಯತ್ನವನ್ನು ಮಾಡಿ ಹಾಂ. ಸ್ಪೋರ್ಟ್ಸಿನ ಬಗ್ಗೆ ಸಾಕಷ್ಟು ತಿಳ್ಕೊಂಡು ಹ್ಮ್. ಅದು ಎಲ್ಲಿ ಸಿಗ್ತಾವ, ಏನು ಸಿಗ್ತಾವ, ಯಾವ ರೀತಿ ಬಿಸ್ನೆಸ್ ಮಾಡಬೇಕು, ಏನು ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ತಗೊಂಡು ಎಸ್ ಸ್ಪೋರ್ಟ್ಸ್ ಬಿಸ್ನೆಸ್ ಪ್ರಾರಂಭ ಮಾಡಿ ಎಸ್. ಅದು ಬಹಳ ಅದ್ಭುತವಾಗಿ ಬೆಳೆಸಿದೆ. ಅದು ಬಹಳ Yes. ಚಲೋ ಹೌದು. ಸ್ಪೋರ್ಟ್ಸ್ ಬಿಸ್ನೆಸ್ ಮಾಡಿ ಹಾಂ. ಆ ಟೈಮ್ನಲ್ಲಿ ನನ್ನ ಏನು ಅಂಗಡಿ ಸ್ಪೋರ್ಟ್ಸ್ ಅಂಗಡಿ ಇತ್ತು, ಒಂದು ಭಾಳ ಉನ್ನತವಾದ ಸ್ಪೋರ್ಟ್ಸ್ ಅಂಗಡಿ ಅಂತ ಹೆಸರು ಪಡೀತು. ಓಕೆ. ನಂಬರ್ 1 ಸ್ಪೋರ್ಟ್ಸ್ ಅಂಗಡಿಯಾಗಿ ಹಾಂ ನಾನು ಕೆಲಸವನ್ನು ಸಾಧಿಸಿದೆ. ಎಸ್ ಸರ್. ಅದೇ ಈಗ ಏನು ಸರ್ ಅಂದರೆ ಒಬ್ಬ ಕಲಾವಿದರಾಗಿ ನೀವು ಅದನ್ನು ಮಾಡ್ತಾ ಇದ್ರಿ, ಅದ್ರ ಜೊತೆ ಈ ಸಡನ್ ಶಿಫ್ಟಿಂಗ್ ಸರ್, ಅದು ಅಂದರೆ ಬಿಸ್ನೆಸ್ಗೂ ಈ ಒಂದು ಚಿತ್ರಕಲೆ ಅಥವಾ ಇಮ್ಯಾಜಿನೇಟಿಗೂ ಯಾವುದೇ ರೀತಿಯಾದಂಥ ಸಂಬಂಧಗಳು ಭಾಳ ಬರುವುದಿಲ್ಲ. ಆದರೂ ಕೂಡ ಅದನ್ನು ಮಾಡ್ತಾ ಮಾಡ್ತಾ ಈ ಒಂದು ಚಿತ್ರಕಲೆಯನ್ನು ಹೇಗೆ ನೀವು ಬಳಸ್ತಾ ಹೋದ್ರಿ ಸರ್? ನಾನು ಅಂದ್ರೆ- ಸ್ಪೋರ್ಟ್ಸ್ ಮಾಡ್ತಾ ಇದ್ದಾಗ ಹಾಂ ಸರ್. ನೀವು ಹೇಳ್ದಂಗೆ ಅದಕ್ಕದಕ್ಕೆ ಸಂಬಂಧನೇ ಇಲ್ಲ. Yes. ಬಿಸ್ನೆಸ್ಗೂ ಕಲೆಗೂ ಕಲೆಗೂ, ಬಹಳ ಹಾಂ. ವ್ಯತ್ಯಾಸದ ಕೆಲಸ. ಎಸ್. ಅದ್ರ ಜೀವನ ಬದುಕಬೇಕಲ್ಲ, ಎಸ್ ಸರ್. ಜೀವನ ಪಾಠ ಕಲಿಸ್ತದ. ಹಾಂ. ಏನಾದ್ರೂ ಮಾಡಿ ಮತ್ತೆ ಜೀವನ ಹಾಂ. ಮಾಡ್ಬೇಕಲ್ಲ, ಹಾಂ. ಏನಾದ್ರು ದುಡಿಬೇಕು, ಏನಾದ್ರು ಮಾಡ್ಬೇಕು. ಹಾಂ ಸರ್. ಆ ಕಾರಣಕ್ಕೆ ಆ ಬಿಸ್ನೆಸ್ನಲ್ಲಿ ತುಂಬಾ ಕಾನ್ಸಂಟ್ರೇಷನ್ ಮಾಡಿ ಹ್ಮ್. ಅದ್ರ ಬಗ್ಗೆನೇ ನಾನು ಹೆಚ್ಚಿನ ಒಂದು ಮಾಹಿತಿಯನ್ನು ಪಡೆದು ಎಸ್. ನಾನು ಈ ಬಿಸ್ನೆಸ್ ಬಹಳ ಚಲೋ ಇಂಪ್ರೂವ್ಮೆಂಟ್ ಮಾಡಿದೆ. ಎಸ್. ಆಮೇಲೆ ಬಿಸ್ನೆಸ್ ಮಾಡ್ತಾ ಮಾಡ್ತಾನೆ ಮಧ್ಯೆ ಮಧ್ಯೆ ನಾನು ಹ್ಮ್. ಅವಾಗ ಕಲಾಕೃತಿಗಳನ್ನ ಕಲಾಕೃತಿಗಳು ರಚನೆ ಮಾಡ್ತಾನೆ ಇದ್ದೆ. ಓಕೆ ಸರ್. ಏನು ಆಸಕ್ತಿ ಅಂದ್ರೆ- ಇರ್ತದಲ್ಲ, ನಾನು ಹಾಂ. ಬಿಡುವಾದಾಗೆಲ್ಲ ಓಕೆ. ಕಲಾಕೃತಿಗಳನ್ನ ರಚನೆ ಮಾಡ್ಬೇಕಂತ ಹ್ಮ್. ನನ್ನ ಖುಷಿಗೆ ಖುಷಿ. ಓಕೆ ಸರ್. ಮಾಡ್ತಾನೆ ಇದ್ದೆ. ಹಾಂ ಸರ್. ಬಿಸ್ನೆಸ್ ನಡೀತಾ ಇತ್ತು ನನ್ನ ಪ್ರಾಡಕ್ಟ್. ಓಕೆ ಓಕೆ. ಅದೇ ಸರ್, ಆ ಚಿತ್ರಕಲೆಯನ್ನೇ ನೀವು ಒಟ್ಟು ಯಾವತ್ತೂ ಅದನ್ನು ನೀವು ಬಿಡಲೇ ಇಲ್ಲ ಅಂತ, ಅದರ ನೀವು ಯಾವುದೇ ಇದರಲ್ಲೂ ಕೂಡ ಅದ್ರ ಜೊತೆನೇ ನೀವು ಸಾಕ್ತಾ ಇದ್ರಿ. ಸೊ ಅದನ್ನು ಮಾಡ್ತಾ ಮಾಡ್ತಾ ನಾನು ನೋಡಿದೆ ಸರ್, ನಿಮ್ಮ ಚಿತ್ರಗಳನ್ನು ನೋಡಿದಾಗ, ನಮ್ಮ ಇವುಗಳನ್ನ ನೋಡಿದಾಗ ಈ ಕೆಲವೊಂದಿಷ್ಟು ಈ ಟ್ರೆಡಿಷ್ನಲ್ ಇವುಗಳನ್ನು ಫಾಲೋ ಮಾಡದೆ ನೀವು ತಮ್ಮದೇ ಆದಂತಹ ಕೆಲವೊಂದಿಷ್ಟು ಆವಿಷ್ಕಾರಗಳನ್ನು, ಹೊಸ ಪೇಂಟಿಂಗ್ಸ್ಗಳನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ ಸರ್. ಸೊ ಅದು ಹೇಗೆ ನಿಮಗೆ ಇದನ್ನು ನಾನು ಈ ಥರ ಮಾಡಬೇಕು, ಒಂದು ಈ ಟ್ರೆಡಿಷ್ನಲ್ನ ಬಿಟ್ಟು ಹೇಗೆ ಬಂದ್ರಿ? ಈಗ ನಾನು ಚಿತ್ರಕಲೆನ ಸಾಂಪ್ರದಾಯಿಕವಾಗಿ ಕಲ್ತಲ್ಲ. ಅದೇ ಸರ್. ನಾನು ಸಾಂಪ್ರದಾಯಿಕ ಕಲ್ದೇ ಇರೋದ್ರಿಂದ ಹಾಂ. ಅದು ನನ್ನದೇ ರೀತಿಯಲ್ಲೇ ನಾನು ಚಿತ್ರಕಲೆಯನ್ನ ಚಿತ್ರಿಸೋದನ್ನ ನಾನು ಕಲ್ತ್ಕೊಂಡೆ. ಎಸ್. ಈಗ ಸಾಂಪ್ರದಾಯಿಕವಾಗಿ ಕಲ್ತಿರೋ ನಾನು ಕಾಲೇಜಿಗೆ ಹೋಗಿದ್ದೆ ಅಂತ ತಿಳ್ಕೊಳ್ಳಿ. ಹಾಂ. ಅವಾಗ ಅಲ್ಲಿ ಟೀಚರ್ಸ್ ಏನ್ ಹೇಳ್ತಿದ್ರು, ಸಾಂಪ್ರದಾಯಿಕವಾಗಿ ಸಾಂಪ್ರದಾಯಿಕ. ಈ ತರ ಮಾಡ್ಬೇಕು, ಈ ತರ ಇಲ್ಲ ಹಾಂ ಅಂತ ಎಲ್ಲ ಹೌದು. ಕಲಿಸ್ತಾ ಇದ್ರು. ಆದ್ರೆ ಇದು ಸಾಂಪ್ರದಾಯಿಕ ನಾನು ಕಲೀಲೇ ಇಲ್ಲ, ಕಲೀಲಿಲ್ಲ. ಯಾಕಂದ್ರೆ Yes. ನಾನು ಹೋಗ್ಲಿಲ್ಲ ಕಾಲೇಜ್ಗೆ. Yes. ನಾನು ಬರೀ ಇಲ್ಲೇ ಏನು ಕಲಾವಿದರು ಏನು ಚಿತ್ರಿಸ್ತಾ ಇದ್ರು, ಹಾಂ. ನಾನು ಹೊಸಪೇಟೆಯಿಂದ ಬಂದಾಗ MA ಮಾಡ್ತಿದ್ನಲ್ಲ, ಹಾಂ ಸರ್. ಅವಾಗ ಅಲ್ಲಿ ಸ್ಕೂಲ್ಗಳಿಗೆಲ್ಲ ಹೋಗ್ತಾ ಇದ್ದೆ ನಾನು. Okay. ಅಲ್ಲಿ ಹೋಗ್ಬಿಟ್ಟು ಆ ಕಲಾಕೃತಿಗಳನ್ನು ರಚನೆ ಮಾಡೋದನ್ನ, ಆ ಟೆಕ್ನಿಕ್ನ ನಾನು ನೋಡ್ತಾ ಇದ್ದೆ. ಹಾಂ ಸರ್. ಹುಡುಗರು ವಿದ್ಯಾರ್ಥಿಗಳೆಲ್ಲ ಮಾಡ್ತಾ ಇದ್ದಿದ್ದಲ್ಲ, ಎಸ್. ಅದನ್ನ ನೋಡಿ ನಾನು ಸ್ವತಃ ಪ್ರಾಕ್ಟೀಸ್ ಮಾಡಿ ಹ್ಮ್. ನನ್ನದೇ ಆದ ರೀತಿಯಲ್ಲಿ ನಾನು ಕಲಾಕೃತಿಗಳನ್ನು ರಚನೆ ಮಾಡ್ಲಿಕ್ಕೆ ನನಗೆ ಸಾಧ್ಯತೆ ಆಯ್ತು. ನಾನು ವಿಶಿಷ್ಟವಾಗಿಯೇ ಹಾಂ. ನನ್ನ ಜೀವನದ ಅನುಭವಗಳು, ಹಾಂ. ನನಗೆ ನನ್ನ ಒಂದು ಏನು ನಾನು ದೃಷ್ಟಿಕೋನಗಳು, ಎಸ್. ಇವೆಲ್ಲ ನಾನು ಚಿತ್ರವಾಗಿ ನನಗೆ ಅನಿಸ್ತಾ ಇತ್ತು. ಎಸ್. ಅವುಗಳನ್ನು ನನ್ನ ಕಲಾಕೃತಿಗಳಲ್ಲಿ ಎಕ್ಸ್ಪ್ರೆಷನ್ ಮಾಡ್ತಾ ಇದ್ದೆ. ಹಾಂ. ಸೊ ಅದು ಸ್ವಲ್ಪ ಡಿಫ್ರೆಂಟ್ ಆಗಿ ನನ್ನ ಕಲಾಕೃತಿಗಳು ಹಾಂ. ಮೂಡ್ತಾ ಇದೆ. ಎಸ್. ಅದನ್ನು ನಾವು ಮುಂದುವರೆದು ನಾನು ಮಾತಾಡೋದು ಅಂದರೆ, ನಾನು ಫಸ್ಟಿಗೆ ನಾನು ನಮ್ಮ ಏನು ಜನಪದ ಸೊಗಡು ನನಗೆ ಮೈ ಮೇಲೆ ನನ್ನ ಮನಸ್ಸಿನ ಮೇಲೆ ಪ್ರಭಾವ ಬೀರಿತ್ತು. ಓಕೆ. ಸೊ ಅದನ್ನು ನಾನು ಆಧರಿಸಿ, ಆ ಜನಪದ ಸಂಪ್ರದಾಯಗಳನ್ನು ಆಧರಿಸಿ ಸುಮಾರು ಕಲಾಕೃತಿಗಳನ್ನು ರಚನೆ ಮಾಡಿದೆ. ಸುಮಾರು ಒಂದು 50 ಕಲಾಕೃತಿಗಳನ್ನು ನಾನು ರಚನೆ ಮಾಡಿದೆ. ಅಂದರೆ ಅವೆಲ್ಲ ಈ ಬೀಸಕಲ್ಲು ಬೀಸೋದು, ಎತ್ತುಗಳು ಹೊಡ್ಕೊಂಡು ಹೋಗೋದು, ಆಮೇಲೆ ಎಲ್ಲ ಇದಕ್ಕೆ ಹೋಗ್ತಿರ್ತಾರಲ್ಲ, ದನಗಳು ಹೊಡ್ಕೊಂಡು ಮೇಸಕ್ಕೆ ಹೋಗ್ತಿರೋದು, ಆಮೇಲೆ ನೇಗಿಲು ಹೊತ್ಕೊಂಡು ಹೋಗ್ತಿರೋಂಥ ನೇಗಿಲು, ಮತ್ತು ಅಲ್ಲೆಲ್ಲ ಜನಪದ ಸುತ್ತಮುತ್ತಲ ಆಟ ಆಡ್ತಿರೋದು, ಅವುಗಳನ್ನು ಆಧರಿಸಿ ನಾನು ಅನೇಕ ಕಲಾಕೃತಿಗಳನ್ನು ರಚನೆ ಮಾಡಿದೆ. ಸುಮಾರು ಒಂದು 50 ಕಲಾಕೃತಿಗಳು ನಾವು ರಚನೆ ಮಾಡಿದೆ. ಅದನ್ನು ರಚನೆ ಮಾಡಿದ ನಂತರ ಕರ್ನಾಟಕ ವಿದ್ಯಾವರ್ಧಕ ಸಂಘದಲ್ಲಿ ನನ್ನ ಫಸ್ಟ್ ಶೋ, 1 man ಶೋ ನಾನು ಮಾಡಿದೆ. ಅವ್ರ ಸ್ಪಾನ್ಸರ್ನಲ್ಲೇ ನಾನು ಅದನ್ನು ಮಾಡಿದೆ. ಅದು ಜನರಿಗೆ ಬಹಳ ಖುಷಿ ಕೊಡಿತು. ಒಂಥರ ಹೊಸ ರೀತಿಯಲ್ಲಿ, ಹೊಸ ಆಯಾಮದಲ್ಲಿ ಅದನ್ನು ರಚನೆ ಮಾಡಿದಾಗ ಈ ಏನು ಎಲ್ಲ ಬರಹಗಾರರು, ವಿಮರ್ಶಕರಿದ್ದರು ಭಾಳ ಮೆಚ್ಚಿಕೊಂಡು ಅವ್ರ ಬಗ್ಗೆ ಅಪ್ರಿಷಿಯೇಷನ್ ಮಾಡಿದ್ರು. ನನಗೆ ಒಂದು ಹೊಸ ಅನುಭವ ಆಯಿತು. ಹಾಗಾಗಿ ಮತ್ತೆ ನನ್ನ ಕಲಾಕ್ಷೇತ್ರದಲ್ಲಿ ಕೆಲಸ ಮಾಡಬೇಕಂತ ಆಸಕ್ತಿಯನ್ನು ಹುಟ್ಟಿತು. ಓಕೆ ಸರ್. ಓಕೆ.
ಅದೇ ಸರ್, ನಮ್ಮ ಎದುರುಗಳಲ್ಲಿ ನಾವು ಹಲವಾರು ನಿಮ್ಮ ಚಿತ್ರಗಳನ್ನು ನೋಡಬೇಕಾದ್ರೆ ನಿಮ್ಮ ಈ ಹಂಪಿಯ ಒಂದು ಅನಾವರಣವನ್ನು ನೋಡ್ತೀವಿ ಸರ್. ಯಾವಾಗಲೂ ಹಂಪಿ ಒಂದು ನಿಮ್ಮ ಒಂದು ಪೆಂಡಿಂಗಲ್ಲಿ ಬಂದೇ ಹೋಗ್ತಾ ಇರೋದು, ಆ ಸೊಗಡು ಕಾಣ್ತಾ ಇರ್ತದೆ. ಈ ಹಂಪಿ ಅಂದರೆ ಅಷ್ಟು ಯಾಕೆ ನಿಮ್ಗೆ ಇಷ್ಟ ಸರ್? ಯಾಕೆ ಅದ್ರ ಬಗ್ಗೆ ನಿಮ್ಗೆ ಭಾಳ ಒಲವು? ಯಾವಾಗೂ ನೋಡ್ತಾ ಇರ್ತೀನಿ ನಾನು 2-3 ಸಾರಿ ಸರ್ ಜೊತೆ ನಾನು ಹಂಪಿಗೆ ಹೋಗಿದ್ದೆ. ಸರ್ ಏನು ಮಾಡ್ತಾ ಇದ್ರು ಅಂದರೆ ಫೋಟೋಗ್ರಫಿಯನ್ನು ಮಾಡಬೇಕಂದ್ರೆ 2-3 ದಿವಸಗಳ ಕಾಲ ಒಂದೇ ಇದರಲ್ಲಿ ಮಾಡ್ತಾಯಿದ್ರು. ಅಂದ್ರೆ ಅಷ್ಟು ಇಷ್ಟ ಸರ್ ತಮಗೆ ಅಲ್ಲಿ ಇದು ಅಂತ. ಯಾಕೆ ಸರ್ ಅದಷ್ಟು, ಯಾಕೆ ಅಷ್ಟು ನಂಟು ಅದ್ರ ಜೊತೆ ಅನ್ನೋದು? ಹಂಪಿ ಅನ್ನೋದೇ ಒಂದು ವಿಚಿತ್ರವಾದಂಥ ಪ್ರದೇಶ. ಎಸ್ ಸರ್. ಅದು ಏನೋ ಗೊತ್ತಿಲ್ಲ. ಹಂಪಿಗೆ ಹೋಗ್ಬಿಟ್ರೆ ಒಂದು ಯಾರೇ ಒಬ್ಬ ಸೃಜನಶೀಲ ವ್ಯಕ್ತಿ ಇದ್ದಂದ್ರೆ ಅವನಿಗೆ ಏನೋ ಒಂದು ಪ್ರಭಾವ ಅನ್ನೋದು ಇರ್ತದೆ. ನಾನು ಕಲಾವಿದನಂತಂತಲ್ಲ, ಕಲಾವಿದರೇ ಹೋಗಿ ಅಲ್ಲಿ ನೋಡ್ಬೇಕಂತ ಏನಿಲ್ಲ. ಯಾರ ಸಾಹಿತಿಗಳಾಗಿರ್ಬೋದು, ನಾಟಕರಾಗಿರ್ಬೋದು, ಮತ್ತಿನ್ನು ಯಾರೋ ಸಂವೇದನಶೀಲ ವ್ಯಕ್ತಿ ಹೋಗಿ ನೀವು ಹಂಪಿಯಲ್ಲಿ ನಿಂತ್ಕೊಂಡಿದ್ರೆ ಅದು ನಿಮ್ಮನ್ನ ಚಾಲೆಂಜ್ ಮಾಡ್ತದೆ. ಒಂಥರ ಏನೋ ಅದು ಏನೋ ಒಂಥರ ನಿಮ್ಮ ಮನಸ್ಸಿನ ಮೇಲೆ ಒಂದು ಪ್ರಭಾವವನ್ನು ಬೀರುವಂತ ಒಂದು ತಾಕತ್ತು ಆ ಹಂಪಿಗಿದೆ. ಅದು ಹಂಪಿನೇ ಒಂದು ದೊಡ್ಡ ಕ್ಯಾನ್ವಾಸ್ ಅಂತ. ಅದೊಂದು ಪ್ರಕೃತಿ ನಿರ್ಮಾಣ ಮಾಡಿದಂತ ಒಂದು ದೊಡ್ಡ ಕ್ಯಾನ್ವಾಸ್. ಆ ಕ್ಯಾನ್ವಾಸಿನ ಮೇಲೆ ನಿಂತ್ಕೊಂಡಾಗ ಒಂದು ಕಲಾಕೃತಿಯನ್ನ ನೋಡಿದಾಗ ನಿಮ್ಗೆ ಏನು ಭಾವನೆಗಳು ಬರ್ತವೆ, ಅದೇ ರೀತಿ ಹಂಪಿಯಲ್ಲಿ ಹೋಗಿ ನೀವು ನಿಂತ್ಕೊಂಡ್ರೆ ನಿಮ್ದೇ ಆದಂತ ಒಂದು ಭಾವನೆಗಳು ಸೃಷ್ಟಿ ಆಗ್ತವೆ. ಸೊ ಆ ಬಂಡೆಗಲ್ಲುಗಳು, ಮೂರ್ತಿಗಳು, ಅಲ್ಲಿ ಹಾಳಾದಂತ ಒಂದು ಭಗ್ನಗೊಂಡಂತ ಶಿಲ್ಪಗಳು, ಇವೆಲ್ಲ ವಿಚಿತ್ರವಾಗಿ ನನ್ನ ಮನಸ್ಸಿನ ಮೇಲೆ ಬಹಳ ಪ್ರಭಾವವನ್ನು ಬೀರಿದವು. ಸೊ ನಾನು ಏನು ಈ ಹಳ್ಳಿ ಚಿತ್ರಗಳ ನಂತರ ನನ್ನ ಹಂಪಿಯ ಚಿತ್ರಗಳನ್ನೇ ಆಯ್ಕೊಂಡು ಅದನ್ನೇ ಸಬ್ಜೆಕ್ಟ್ ಇಟ್ಕೊಂಡು ಹಂಪಿಯ ಬಗ್ಗೆ ಹಾಡುವ ಕಲ್ಲುಗಳು, ಸಿಂಗಿಂಗ್ ರಾಕ್ಸ್ ಅಂತ ಹೇಳಿ ಟೈಟ್ಲ್ ಇಟ್ಟು ನಾನು ಅನೇಕ ಕಲಾಕೃತಿಗಳನ್ನ ಅದರಲ್ಲಿ ಮಾಡಿದೆ. ಅವು ಕಲಾಕೃತಿಗಳು ಅದರಲ್ಲಿ ನಾನು ವಿಶೇಷವಾಗಿ ನಾನು ಸಬ್ಜೆಕ್ಟ್ ಅದನ್ನೇನು ಇಟ್ಕೊಂಡಿದ್ದಂದ್ರೆ ಪ್ರಕೃತಿ ಮತ್ತು ಮನುಷ್ಯ ಪ್ರಯತ್ನಗಳ ಮಧ್ಯೆ ಒಂದು ಸಂಘರ್ಷ ನಡೀತಾ ಇರ್ತದೆ ಯಾವಾಗಲೂ. ಈಗ ಒಬ್ಬ ವ್ಯಕ್ತಿ ನಾವು ಏನ್ ಮಾಡ್ತೀವಿ ಅಂದ್ರೆ ಪ್ರಕೃತಿಯನ್ನು ಮೀರಿ ಬೆಳಿಬೇಕು. ನಾವು ಸಂಶೋಧನೆಗಳೆಲ್ಲ ಮಾಡೋದಾಗಲಿ ಪ್ರಕೃತಿಯನ್ನು ಮೀರಿ ನಾವು ಬೆಳಿಬೇಕು ಅಂತ ಪ್ರಯತ್ನವನ್ನು ಮಾಡ್ತೀವಿ. ಆದ್ರೆ ಪ್ರಕೃತಿ ಏನ್ ಮಾಡ್ತದೆ, ಅದು ತನ್ನದೇ ಆದ ರೀತಿಯಲ್ಲಿ ನಮ್ಮನ್ನು ಕಂಟ್ರೋಲ್ ಮಾಡ್ತದೆ. ಯಾವುದೇ ರೀತಿಯಲ್ಲಿ ಸುನಾಮಿ ಬರ್ಬೋದು, ಭೂಕಂಪ ಆಗ್ಬೋದು, ಮತ್ತಿನ್ನೇನೋ ಆಗ್ಬೋದು, ಒಟ್ಟು ಒಂದು ಲಿಮಿಟೇಷನ್ಗೆ ಅದು ಬರ್ತದೆ. ಅದು ತನ್ನ ಡಾಮಿನೇಷನ್ ತಾನು ತೋರಿಸ್ತಾನೆ ಇರ್ತದೆ. ನಾನು ಶಕ್ತಿಶಾಲಿ, ನಿಮಗಿಂತ ಶಕ್ತಿಶಾಲಿ ಅನ್ನೋದನ್ನ ತೋರಿಸ್ತಿದ್ದಾರೆ. ಸೊ ಆ ಸಬ್ಜೆಕ್ಟ್ ಇಟ್ಕೊಂಡು ನಾನು ಹಂಪಿಯ ಕಲ್ಲುಗಳನ್ನು ತಗೊಂಡು ಅಲ್ಲಿ ಮೂರ್ತಿಗಳನ್ನು ತಗೊಂಡು ಒಂದು ವಿಶೇಷವಾದ ಸಂಯೋಜನೆಯಲ್ಲಿ ಅದು ಯಾವ ರೀತಿ ಅಂತಂದ್ರೆ ಏನು ಪ್ರಕೃತಿ ನಿರ್ಮಾಣವಾಗಿರ್ತಕ್ಕಂಥ ಕಲ್ಲುಗಳೇನಿದಾವ ಅದು ಪ್ರಾಮುಖ್ಯತೆ, ಅದು ಪ್ರಕೃತಿ. ಅದು ಪ್ರಕೃತಿ. ನಾವು ಏನು ಮನುಷ್ಯ ಪ್ರಯತ್ನಗಳನ್ನ ಮಾಡಿರ್ತಾನಲ್ಲ, ಗುಡಿ ಕಟ್ಟೋದು, ಶಿಲ್ಪಗಳು ಕಟ್ಟೋದು, ಅದು ಮನುಷ್ಯ ಸಹಜವಾದಂತ ಅವನ ಪ್ರಯತ್ನ. ಅವನು ಅದನ್ನು ಸೃಷ್ಟಿ ಮಾಡಿದ್ದಾನೆ. ಸೊ ಅಲ್ಲಿ ಈ ಸೃಷ್ಟಿ ಮಾಡದಂತ ಈ ಮನುಷ್ಯ ಪ್ರಯತ್ನ ಏನ್ ಮಾಡಿ ಸೃಷ್ಟಿ ಮಾಡಿದಾನಲ್ಲ, ದೇಗುಲಗಳು, ಆ ಶಿಲ್ಪಗಳು, ಅದೇ ರೀತಿಯಿಂದ ಅದು ಹಾಳಾಗಿದಾವ. ಯಾವ್ದೇ ರೀತಿಯಿಂದ ಆಗಿರ್ಬೋದು, ಪ್ರಕೃತಿ ನಿಯಮ ಅದು ಆಗಿದೆ. ಆದ್ರೆ ಈ ಏನಿದಲ್ಲ ಕಲ್ಲುಗಳದಲ್ಲ, ಕಲ್ಲು ಬಂಡೆಗಳದಲ್ಲ, ಎಷ್ಟು ವರ್ಷಗಳಿಂದ, ಎಷ್ಟು ಸಾವಿರಾರು ವರ್ಷಗಳಿಂದ ನಾವು ಸೊ ಈ ಒಂದು ಇದ್ರ ಮೇಲೆ ಇಟ್ಕೊಂಡು ಪ್ರಕೃತಿ ಯಾವಾಗಲೂ ಸ್ಟ್ರಾಂಗ್ ಆಗಿರ್ತದೆ, ಮನುಷ್ಯ ಪ್ರಯತ್ನ ಯಾವತ್ತೂ ಅದು ಗೌಣವಾಗಿರ್ತದೆ ಅನ್ನೋದನ್ನ ಸಬ್ಜೆಕ್ಟ್ ಇಟ್ಕೊಂಡು ಆ ಕಲಾಕೃತಿಗಳನ್ನ ರಚನೆ ಮಾಡಿದ್ದು. ಆಮೇಲೆ ನಾ ಹಂಪಿಗೆ ಹೋದಾಗಲ್ಲ, ನೀವು 2-3 ಸಲ ಬಂದಿದ್ರಿ ನನ್ನ ಜೊತೆಗೆ, ಬಟ್ ಅವಾಗ ಹೋದಾಗಲ್ಲ ನನಗೆ ಏನ್ ಅನ್ಸುತ್ತೆ ಅಂದ್ರೆ ಹಂಪಿ ನನ್ನ ಕಲಾಕ್ಷೇತ್ರನ ಒಂದು ಚಾಲೆಂಜಿಂಗ್ ಮಾಡ್ತದೆ ಅನಿಸ್ತದೆ. ನೀವೊಬ್ಬ ಕಲಾವಿದ, ನನ್ನನ್ನು ಬಳಸಿಕೊಂಡು ನೀನು ಏನೆಲ್ಲ ಮಾಡಕ್ ಸಾಧ್ಯತೆ ಇದೆಯೇ, ನೀನು ಚಾಲೆಂಜ್ ಮಾಡ್ತದೇನೋ ಅಂತ ಅನಿಸ್ತದೆ ನನಗೆ. ಅಲ್ಲಿ ಹಂಪಿ ಕಲ್ಲು ಬಂಡೆಗಳ ಮಧ್ಯೆ ನಿಂತ್ಕೊಂಡ್ರೆ ಸೊ ಆ ಚಾಲೆಂಜಿಂಗ್ ತಗೊಂಡು ನಾನು ನನ್ನ ಕಲಾ ಸಾಧನೆಗಳನ್ನು ಯಾವ ರೀತಿ ಮಾಡಬಹುದು ಅನ್ನೋದ್ರ ಬಗ್ಗೆ ನಾನು ಚಿಂತನೆ ಮಾಡಿ ನನ್ನ ಕಲಾಕೃತಿಗಳನ್ನು ರಚನೆ ಮಾಡ್ತೀನಿ. ಪ್ರತಿ ಸಲ ನಾನು ಹೊಸಪೇಟೆಗೆ ಹೋದಾಗ ನಾನು ಹಂಪಿಗೆ ಹೋಗೇ ಬರ್ತೀನಿ. ಯಾಕಂದ್ರೆ ಅದೇನೋ ಒಂದು ಆಕರ್ಷಣೆ ನನಗೆ. ಅದು ನನ್ನ ಕಲೆಯ ಮೇಲೆ ಸಹ ಬಹಳ ಪ್ರಭಾವವನ್ನು ಬೀರಿದೆ. ಸರ್ ಅದೇ ಥರ ಸರ್, ಅದು ಪೇಂಟಿಂಗ್ಗಳನ್ನು ಮಾಡ್ತಾ ಇದ್ರಿ ಸರ್, ಹಾಗೆ ಅದು ಡೆವಲಪ್ ಆಗ್ತಾ ಇತ್ತು. ಒನ್ ಮ್ಯಾನ್ ನೀವು
ಹೇಳಿದಾಗೆ ಎಕ್ಸಿಬಿಷನ್ಸ್ಗಳನ್ನು ಮಾಡ್ತಾ ಇದ್ರಿ. ಸೊ ಅದಾದ ತಕ್ಷಣವೇ ನೀವು ಈ ಒಂದು ಆರ್ಟ್ ಡಿಸೈನ್ ಅಥವಾ ಈ ಗ್ರಾಫಿಕ್ಸ್ಗೆ ಅಂತ ಬರ್ತೀರಿ ಸರ್, ಮತ್ತೆ ಶಿಫ್ಟ್ ಆಗ್ತೀರಿ ಅಂದರೆ ಇದರಿಂದ ಅಂದರೆ ಈಗಲೂ ಒಂದು ನೀಡಿಗೇನು ಅಥವಾ ಈಗ ಟೆಕ್ನಾಲಜಿಯನ್ನು ಇದು ಮಾಡೋದು ಅಂತ ಹೇಳಿ. ಸೊ ಆ ಒಂದು ಇದರಲ್ಲೂ ಕೂಡ ನೀವು ಪರಿಣಿತಿಯನ್ನು ಹೊಂದಿ ಎಕ್ಸ್ಪರ್ಟ್ ಆಗ್ತೀರಿ. ಅದನ್ನು ಹೇಗೆ ಕರಗತ ಮಾಡ್ಕೊಂಡ್ರಿ ಸರ್ ಅಂತ, ಅಂದರೆ ಒಂದು ಚಿತ್ರಕಲೆಯಿಂದ ಹಿಡ್ಕೊಂಬಂದು ಈ ಒಂದು ಕಂಪ್ಯೂಟರ್ಗೆ ಬರ್ತಕ್ಕಂಥ ಒಂದು ಇದು ಸರ್, ಆ ಶಿಫ್ಟ್ ಹೇಗಿತ್ತು ಮತ್ತು ಅದನ್ನು ಹೇಗೆ ನೀವು ಬಳಸ್ಕೊಂಡ್ರಿ? ಈ ಹಂಪಿ ಚಿತ್ರಗಳಾದ ನಂತರ ನಾನು ಮತ್ತೆ ಬೇರೆ ಬೇರೆ ಪ್ರಯೋಗಗಳನ್ನು ಮಾಡಿದ್ದೆ. ಹಾಂ ಸರ್. ಅಬ್ಸ್ಟ್ರಾಕ್ಟ್ ಸೀರೀಸ್ ಹಾಂ, ಅಂತ ಅಷ್ಟೇ ಮಾಡಿದ್ದೆ. ಸರ್. ಎಸ್ ಸರ್. ಅದಕ್ಕೊಂದು ಹೆಸರು ಇಟ್ಟಿದ್ದೆ, ಹಾಂ ಸರ್. ಚೌಕಟ್ಟಿಲ್ಲದ ಬಣ್ಣಗಳು ಅಂತಂದೇಳಿ. ಓಕೆ. ಹಾಂ ಸರ್. ಚೌಕಟ್ಟು ಇಲ್ಲದ ಬಣ್ಣಗಳು ಅಂತಂದೇಳಿ ಇಟ್ಟು ಅದನ್ನ ಅಬ್ಸ್ಟ್ರಾಕ್ಟ್ ಅಮೂರ್ತ ಚಿತ್ರಗಳು ಅಂತ ಕರೀತಾರೆ ನಾವು. ಹಾಂ ಸರ್. ಸೊ ಕನ್ನಡದಲ್ಲಿ ಹಾಂ ಸರ್. ಅದನ್ನ ನಾನು ಪ್ರಯೋಗಗಳನ್ನು ಮಾಡಿದೆ. ಅದರಲ್ಲಿ ಅನೇಕ ಕಲಾಕೃತಿಗಳನ್ನು ರಚನೆ ಮಾಡಿದೆ. ಎಸ್. ಅದು ಹೇಗಿತ್ತೆ ಅಂದ್ರೆ ನಮ್ಮ ಮನಸ್ಸಿನ ಮೇಲೆ ಆದಂಥ ಪರಿಣಾಮಗಳು, ಓಕೆ. ಹಾಂ ಸರ್. ದುಃಖ ಆಗಿರ್ಬೋದು, ಸನ್ನಿವೇಶಗಳಾಗಿರ್ಬೋದು, ಸಂಕಷ್ಟಗಳಾಗಿರ್ಬೋದು, ಹಾಂ. ಹೀಗೆ ಬೇರೆ ಬೇರೆ ಕಾರಣಗಳಿಂದ ನಮ್ಮ ಮನಸ್ಸಿನ ಮೇಲೆ ಆಗಿರ್ತಕ್ಕಂಥ ಒಂದು ಏನು ಪ್ರಭಾವಗಳು ಬಿದ್ದಿರ್ತೈತಲ್ಲ, ಎಲ್ಲ ಸಂಬಂಧಗಳ ಜೊತೆಗೆ ಎಸ್. ಅಥವಾ ಸಮಾಜದ ಜೊತೆಗೆ ಬೇರೆ ಬೇರೆ ಕಾರಣಗಳಿಂದ ನಮ್ಮ ಮನಸ್ಸಿನ ಮೇಲೆ ಏನೇನೋ ಪ್ರಭಾವಗಳು ಬೀರ್ತಾವೆ. ದುಃಖ ಆಗಿರ್ತದೆ, ಸಂತೋಷ ಆಗಿರ್ತದೆ. ಆ ಸನ್ನಿವೇಶಗಳನ್ನು ಇಟ್ಟುಕೊಂಡು ಅಮೂರ್ತ ರೂಪದಲ್ಲಿ ಅನೇಕ ಕಲಾಕೃತಿಗಳನ್ನು ನಾನು ರಚನೆ ಮಾಡಿದೆ. ಅದು ಬಹಳ ವಿಶಿಷ್ಟವಾದದ್ದು. ಈ ಚೌಕಟ್ಟಿಲ್ಲದ ಬಣ್ಣಗಳಂತ ನಾನು ಯಾಕೆ ಹೆಸರಿಟ್ಟಿದ್ದೆ ಅಂದರೆ, ಹಾಂ ಸರ್. ಒಂದು ಈ ನಮ್ಮ ಮಾನಸಿಕವಾಗಿ ನಾವು ಏನು ಚಿಂತನೆ ಮಾಡ್ತೀವಿ, ಹಾಂ ಸರ್. ನಾವು ಯಾವ ರೀತಿ ನಮ್ಮ ಆಲೋಚನೆಗಳನ್ನು ಮಾಡ್ತೀವಿ, ಸೊ ಅದಕ್ಕೆ ನಾವು ಚೌಕಟ್ಟು ಹಾಕಕ್ಕೆ ಸಾಧ್ಯನೇ ಇಲ್ಲ. ಸೊ ಅದು ನಮ್ಮ ಮನಸ್ಸಿನ ಭಾವನೆಗಳನ್ನು ಹಾಂ ಸರ್. ಅದು ಬಹಳ ದೊಡ್ಡ ಉನ್ನತ ಮಟ್ಟಕ್ಕೆ ಹೋಗ್ಬೋದು, ಏನೆಲ್ಲ ವಿಚಾರ ಮಾಡ್ಬೋದು. ಸೊ ಅದು ಬಣ್ಣಗಳ ರೂಪದಲ್ಲಿ ನಾನು ತೋರಿಸಿದೆ. ಎಸ್ ಸರ್. ಓಕೆ ಸರ್. ಅದನ್ನು ಬಣ್ಣಗಳು ಅನೇಕ ಬಣ್ಣಗಳನ್ನು ಉಪಯೋಗಿಸ್ಕೊಂಡು ಮನಸ್ಸಿನ ಭಾವನೆಗಳನ್ನು ಅಲ್ಲಿ ಚಿತ್ರಿಸೋದಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೀನಿ. ಹಾಂ ಸರ್. ಸೊ ಅಂತ ನಮ್ಮ ಭಾವನೆಗಳಿಗೆ ಒಂದು ಚೌಕಟ್ಟು ಹಾಕಕ್ಕೆ ಸಾಧ್ಯ ಇಲ್ಲ. ಓಕೆ ಸರ್. ನಮ್ದು ಹಾಂ. ಅದಕ್ಕೆ ನಾನು ಚೌಕಟ್ಟಿಲ್ಲದ ಬಣ್ಣಗಳು ಅಂತ. ನಮ್ಮ ಭಾವನೆಗಳಿಗೆ ನಾವು ಚೌಕಟ್ಟು ಮಾಡೋಕ್ಕಾಗಲ್ಲ, ನಾವು ಏನಾದರೂ ಬೇಕಾದ್ರೆ ಇಮೇಜಿನ್ ಮಾಡ್ಕೋಬೋದು ಅಂತ ಹೇಳಿ. ಸೊ ಆ ರೀತಿ ನಾನು ಕಲಾಕೃತಿಗಳನ್ನು ರಚನೆ ಮಾಡಿದೆ. ಅದಾದ ನಂತರ ಮತ್ತೆ ನಾನು ಒಂದು ಬೇರೆ ರೀತಿಯಲ್ಲಿ ಕಲಾಕೃತಿಗಳನ್ನು ರಚನೆ ಮಾಡಬೇಕು ಅನಿಸ್ತು. ಹಾಂ ಸರ್. ಅದು ಪ್ರಕೃತಿಗೆ ಸಂಬಂಧಪಟ್ಟಂಥದ್ದು. ನಾನು ಹಾಂ. ಪ್ರಕೃತಿ ಮೇಲೆ ನನಗೆ ಭಾಳ ಪ್ರೀತಿ. ಹಾಂ. ಎಲ್ಲಿ ಹೋದ್ರೂ ನಾನು ಆ ಹೌದು. ನಿಸರ್ಗವನ್ನು ಭಾಳ ಹಾಂ. ಪ್ರೀತಿ ಮಾಡ್ತೀನಿ. ಬೇರೆ ಬೇರೆ ದೇಶಗಳಿಗೆಲ್ಲ ಹೋಗಿ ನೋಡಿ ಬಂದಿದ್ದೀನಿ. ಹಾಂ ಸರ್. ಒಳ್ಳೊಳ್ಳೆ ಪ್ರದೇಶಗಳನ್ನು ಪ್ರದೇಶ. ನಾನು ವಿಸಿಟ್ ಮಾಡಿದ್ದೀನಿ. ಹಾಂ ಸರ್. ಅವುಗಳ ಮೇಲೆ ನನಗೆ ಪ್ರಭಾವವನ್ನು ಬೀರಿ ಎಸ್. ನಾನು ಅನೇಕ ಕಲಾಕೃತಿಗಳನ್ನು ರಿಯಲಿಸ್ಟಿಕ್ ಲ್ಯಾಂಡ್ಸ್ಕೇಪ್ ಅಂತ ಕರಿತೀನಿ. ಹಾಂ ಸರ್. ಸೊ ಇತ್ತೀಚೆಗೆ ನಾನು ಅವುಗಳನ್ನು ಮಾಡಿದ್ದೇನೆ, ಎಸ್. ರಿಯಲಿಸ್ಟಿಕ್ ಲ್ಯಾಂಡ್ಸ್ಕೇಪ್ಸ್. ಓಕೆ. ಹೌದು ಸರ್. ಸೊ ಅವು ರಿಯಲಿಸ್ಟಿಕ್ ಅಂದ್ರೆ ಲ್ಯಾಂಡ್ಸ್ಕೇಪ್ Landscape. ಇದೆ. ಹಾಂ ಸರ್. ಅದು ಮುಖ್ಯವಾಗಿ ನಾನು ಮಾಡ್ಬೇಕಂತ ನನಗೆ ಅನಿಸಿದ್ದಂದ್ರೆ, ಇವತ್ತು ನಾವು ಪ್ರಕೃತಿಯನ್ನು ಬಹಳ ನಾಶ ಮಾಡ್ತಾ ಇದ್ದೀವಿ, ಹೌದು ಸರ್. ಪ್ರಕೃತಿಯನ್ನು ಉಳಿಸ್ಕೊಳ್ತಾ ಇಲ್ಲ. ಹಾಂ ಸರ್. ಸೊ ಅದು ಅಷ್ಟೊಂದು ಸೌಂದರ್ಯವಾಗಿರ್ತಕ್ಕಂಥ ನಮ್ಮ ಸುತ್ತಮುತ್ತಲು ಇರತಕ್ಕಂಥ ಪ್ರದೇಶಗಳನ್ನು ಉಳಿಸ್ಕೊಳ್ಬೇಕು, ಹಾಂ ಸರ್. ಆ ಸೌಂದರ್ಯ ಪ್ರಜ್ಞೆಯನ್ನು ನಮಗೆ ಬೆಳಿಬೇಕು ಅನ್ನೋ ಕಾರಣದಿಂದ ಹಾಂ ಸರ್. ಈಗ ಅನೇಕ ಈ ಕಲಾಕೃತಿಗಳನ್ನು ನಾನು ರಚನೆ ಮಾಡ್ತಾ ಇದ್ದೀನಿ. ಅದು ಲ್ಯಾಂಡ್ಸ್ಕೇಪ್, Landscape. ರಿಯಲಿಸ್ಟಿಕ್ ಲ್ಯಾಂಡ್ಸ್ಕೇಪ್ ಅಂತ ಹೇಳಿ. ಓಕೆ ಸರ್. ಸೊ ಅವು ಈಗ ನಿಸರ್ಗ ಚಿತ್ರಗಳು ಜನರಿಗೆ ಬಹಳ ಪ್ರೀತಿಯನ್ನು ಉಂಟು ಮಾಡಿದ್ದಾವೆ. ಹೌದು. ಅದಾದ ನಂತರ ಮತ್ತೆ ಬೇರೆ ಬೇರೆ ಆಯಾಮಗಳಲ್ಲಿ ಸಹ ಕೆಲಸ ಮಾಡ್ತಾ ಇದ್ದೀನಿ. ಈಗ ನೀವು ಕೇಳಿದ ಪ್ರಶ್ನೆ ಏನಂದ್ರೆ, ನಾವು ಕಲಾಕ್ಷೇತ್ರದಿಂದ ನೀವು ಕಂಪ್ಯೂಟರ್ಗೆ ಯಾಕೆ ಬಂದ್ರಿ? ಹಾಂ. ಕಂಪ್ಯೂಟರ್ಗೆ ಯಾಕೆ ಬಂದೆ ಅಂದರೆ, ನಾನು ನನ್ನ ಕಲಾಕೃತಿಗಳನ್ನು ಹಾಂ ಸರ್. ಗ್ರೀಟಿಂಗ್ಸ್ ಮಾಡಿಸ್ಬೇಕು ಅಂತಂದೇಳಿ ಒಂದು ಸಲ ಹುಬ್ಳಿಗೆ ಹೋಗಿದ್ದೆ. ಹಾಂ ಸರ್. ಅವಾಗ ಇನ್ನು ಹೊಸದಾಗಿ ಆ ಕಂಪ್ಯೂಟರ್ ಎಲ್ಲ ಬಂದಿತ್ತು. ಹಾಂ ಸರ್. ಅಲ್ಲಿ ಇಂಡಿಗೋ ಅಂತ ಒಂದು ಸಂಸ್ಥೆ ಇದೆ, ಅಲ್ಲಿ ಸಂಸ್ಥೆಗೆ ಹೋಗ್ಬಿಟ್ಟು ನನ್ನ ಕಲಾಕೃತಿಗಳನ್ನು ಕೊಟ್ಟು ಅವನ್ನು ಒಂದು ಗ್ರೀಟಿಂಗ್ ಕಾರ್ಡ್ ಮಾಡಿ ಸ್ನೇಹಿತರಿಗೆಲ್ಲ ಓಕೆ. ಹಂಚಬೇಕನ್ನೋ ಕಾರಣದಿಂದ ಅಲ್ಲಿ ಗ್ರೀಟಿಂಗ್ ಮಾಡ್ಸಕ್ಕಂತ ಹೋದೆ. ಅಲ್ಲಿ ಹೋಗ್ಬಿಟ್ರೆ ನಾನು ಆ ಕಂಪ್ಯೂಟರ್ ನೋಡ್ಬಿಟ್ಟು ನನಗೆ ತುಂಬ ಆಶ್ಚರ್ಯ ಆಗೋಗ್ಬಿಟ್ಟು, ಹಾಂ. ಅದರಲ್ಲಿ ಬರ್ತಕ್ಕಂಥ ಬಣ್ಣಗಳು ಬಣ್ಣಗಳು. ಅವನ್ನೆಲ್ಲ ನೋಡ್ತಾ ಇರೋದು, ಆ ಹುಡುಗ ಅದನ್ನೆಲ್ಲ ಮಾಡ್ತಾ ಇರೋದು, ಹಾಂ. ಅದನ್ನ ನೋಡಿ ಏನೋ ಒಂಥರ ನನಗೆ ಅದು ಒಂದು ದೊಡ್ಡ ಆಕರ್ಷಣೆ ಆಗೋಗುತ್ತೆ. ಹಾಂ ಸರ್. ಈ ಕಂಪ್ಯೂಟರ್ ಹೆಂಗೈತಲ್ಲ, ಬಣ್ಣ ಅದ್ರಾಗೆಲ್ಲ ಬಣ್ಣ ಬರ್ತಾವು, ಅವುಗಳೆಲ್ಲ ತಗೊಳ್ಬೋದು, ಅದನ್ನ ಅದ್ರಾಗ ಮಾಡ್ಬೋದು. ಈ ಕ್ಯಾನ್ವಾಸ್ ಎಲ್ಲ ಬಣ್ಣ ವೇಸ್ಟ್ ಅಲ್ಲ, ಅದ್ರಾಗ ಮಾಡಿದ್ರೆ ಎಷ್ಟು ಚೆನ್ನಾಗಿರ್ತದೆ. ಹಾಂ ಸರ್. ಸೊ ಈ ಥರ ಒಂಥರ ಮನಸ್ಸಿಗೆ ನನಗೆ ಅನಿಸ್ತದೆ, ಇದನ್ನ ಯಾಕೆ ನಾನು ಕಲಿಬಾರ್ದು, ಅದನ್ನು ತಿಳ್ಕೊಬಾರ್ದು ಅಂತಂದೆ. ಅದನ್ನ ನಾನು ಅಭ್ಯಾಸ ಮಾಡಿದೆ. ಅದು ಕಂಪ್ಯೂಟರ್ ತಗೊಂಡು Yes. ಮತ್ತೆ ಅದರಲ್ಲಿ ಇನ್ವಾಲ್ವ್ ಆಗಿ ಅದರಲ್ಲಿ ಏನು ಕಲಾಕೃತಿಗಳನ್ನು ರಚಿಸಬೇಕು ಏನು ಅಂತಂದೇಳಿ, ಸೊ ಅದನ್ನೆಲ್ಲ ಪ್ರಯತ್ನ ಮಾಡ್ತಾ ಮಾಡ್ತಾ ಮತ್ತೆ ಡಿಸೈನ್ ಸಹ ಮಾಡಲಿಕ್ಕೆ ನಾನು ಪ್ರಾರಂಭಿಸಿದೆ. Yes. ಅದು ಭಾಳ ಅನುಕೂಲ ಆಯಿತು. ಯಾಕಂದ್ರೆ ಹಾಂ. ನಾವು ಬರೀ ಕಲಾಕೃತಿಗಳ ಮೇಲೆ ಹಾಂ ಸರ್. ನಾವು ಜೀವನ ಮಾಡೋದು ಸ್ವಲ್ಪ ಕಷ್ಟ ಆಗ್ತದೆ. ಹಾಂ ಸರ್. ಸೊ ಈ ಡಿಸೈನಿಂಗ್ ಹಾಂ ಸರ್. ಮಾಡಬೇಕು ಅಂತಂದೇಳಿ ನಾನು ತಿಳ್ಕೊಂಡು
ಸ್ವತಃ ನಾನೇ ಯಾವ ರೀತಿ ವಿನ್ಯಾಸಗಳನ್ನು ಮಾಡಬೇಕು, ಇನ್ವಿಟೇಷನ್ಸ್ ಮಾಡೋದಾಗಲಿ, ಬ್ರೋಚರ್ ಮಾಡೋದಾಗಲಿ, ಮುಖಪುಟ ಕವರ್ ಡಿಸೈನ್ ಮಾಡೋದಾಗಲಿ, ಸೊ ಇವುಗಳನ್ನೆಲ್ಲ ಮಾಡೋದನ್ನು ನಾನು ಸ್ವತಃ ಕಂಪ್ಯೂಟರ್ನಲ್ಲಿ ತಿಳ್ಕೊಂಡು ನಾನು ಆ ಡಿಸೈನಿಂಗ್ ಒಂದು ಆಸಕ್ತಿಯಿಂದ ಡಿಸೈನ್ಗಳು ಮಾಡಲಿಕ್ಕೆ ಶುರು ಮಾಡಿದೆ ಕಂಪ್ಯೂಟರ್ನಲ್ಲಿ. ಓಕೆ ಸರ್, ಅದೇ ಇಷ್ಟೆಲ್ಲ ಅಂದರೆ ಈ ಶಿಫ್ಟ್ ಸರ್, ಹಾಗೆ ಒಂದು ಚಿತ್ರಕಲೆ ಫಸ್ಟ್ಗೆ ಧಾರವಾಡಕ್ಕೆ ಬರ್ತೀರಿ, ಅಲ್ಲಿಂದ ಚಿತ್ರಕಲೆಯನ್ನು ಸ್ಟಾರ್ಟ್ ಮಾಡ್ತೀರಿ, ಬಿಸ್ನೆಸ್ ಮಾಡ್ತೀರಿ, ಅದರಿಂದ ಮತ್ತೆ ಆಟಿಗೆ ಬರ್ತೀರಿ. ಅಂದರೆ ಈ ಒಂದು ಶಿಫ್ಟ್ಸ್ಗಳು ಚೇಂಜ್ ಆದಾಗೆಲ್ಲ ಎಲ್ಲದೂ ಕೂಡ ಜೀರೋಯಿಂದನೇ ಸ್ಟಾರ್ಟ್ ಮಾಡಿರ್ಬೇಕಾಗಿದೆ ಸರ್. ಹೌದು. ಸೊ ಒಂದಿಂದ ಒಂದಕ್ಕೆ ಬಂದಾಗ ಸೊ ಅದನ್ನು ನೀವು ಎದುರಿಸಿದ್ರೆ ಅಥವಾ ಅದನ್ನು ಹೇಗೆ ಚಾಲೆಂಜ್ ಆಗಿ ತಗೊಂಡ್ರಿ ಅಂತ ಸರ್? ಈಗ ನಾನು ಬಿಸ್ನೆಸ್ಸಿಗೆ ಬಂದೆ, ಹಾಂ ಸರ್. ಬಿಸ್ನೆಸ್ನಾಗ ತುಂಬ ಮನಸ್ಸಿಗೆ ಕಾನ್ಸಂಟ್ರೇಟ್ ಮಾಡಿ ಅದನ್ನು ಡೆವಲಪ್ ಮಾಡಿದೆ. ಎಸ್. ಅದಾದ ನಂತರ ಮತ್ತೆ ಪೇಂಟಿಂಗಿಗೆ ಕೆಲವು ಕವಿತೆಗಳು ರಚನೆ ಮಾಡಿದೆ. ಅಲ್ಲಿ ಸುರ ಅಷ್ಟೇ ಒಂದು ಕಾನ್ಸಂಟ್ರೇಷನ್ ಇತ್ತು, ಅದನ್ನು ಮಾಡಿದೆ. ಆಮೇಲೆ ನಾನು ಕಂಪ್ಯೂಟರ್ ಸೆಕ್ಷನ್ಗೆ ಬಂದಾಗ ಯಾವುದೇ ನಾವು ಒಂದು ವಿಷಯನ ತೆಗೆದುಕೊಂಡಾಗ ನಾವು ವಿಷಯವನ್ನು ಅದನ್ನ ಬಗ್ಗೆ ಅಭ್ಯಾಸ ಮಾಡಬೇಕಂದ್ರೆ ತುಂಬ ಆತ್ಮೀಯವಾಗಿ ಪ್ರೀತಿಯಿಂದ ಅದನ್ನು ಕೆಲಸ ಮಾಡಬೇಕು. ಅದ್ರ ಜೊತೆಗೆ ತುಂಬ ಕಾನ್ಸಂಟ್ರೇಷನ್ ಮಾಡಬೇಕು. ಈ ಧ್ಯಾನ ಸ್ಥಿತಿ ಅಂತಲೇ ನಾವು ಕರಿತಾ ಇರ್ತೀವಿ. ನಾವು ಯಾವುದೇ ಒಂದು ಕೆಲಸ ಮಾಡಬೇಕಂದ್ರೆ ಒಂದು ಮಗ್ನನಾಗಿ ಅಥವಾ ಧ್ಯಾನಸ್ಥ ಸ್ಥಿತಿಯಲ್ಲಿ ಕೆಲಸ ಮಾಡಬೇಕು ಅಂತ ಹೇಳ್ತಿರ್ತಾರೆ ಹಿರಿಯರು. ಸೊ ಆ ರೀತಿಯಲ್ಲಿ ನಾವು ಕೆಲಸ ಮಾಡಿದಾಗ ನಮಗೆ ಯಾವುದೇ ಕೆಲಸ ಆಗಲಿ ಕೈಗೂಡ್ತದೆ. ಯಾವುದೇ ಕ್ಷೇತ್ರದಲ್ಲಾಗಲಿ ಏನೇ ಮಾಡಲಿ ನಾವು ಕಾನ್ಸಂಟ್ರೇಷನ್ ಭಾಳ ಚೆನ್ನಾಗಿ ಮಾಡಬೇಕು. ಅದ್ರ ಬಗ್ಗೆ ಸಂಪೂರ್ಣವಾಗಿ ತೊಡಸ್ಕೊಳ್ಬೇಕು, ಸಂಪೂರ್ಣವಾಗಿ ಅಪ್ಪಿಕೊಳ್ಬೇಕು, ಸಂಪೂರ್ಣವಾಗಿ ಪ್ರೀತಿ ಮಾಡಬೇಕು. ಅವಾಗ ನಮಗೆ ಆ ಕೆಲಸ ಕೈಗೂಡ್ತದೆ, ಅದರಲ್ಲಿ ನಾವು ಸಾಧನೆ ಮಾಡಲಿಕ್ಕೆ ಸಾಧ್ಯತೆ. ಅದೇ ಈಗ ನೋಡಿದ್ವಲ್ಲ ಸರ್, ತಮ್ಮನ್ನ ಭಾಳ ಹತ್ತಿರದಿಂದ ನೋಡಿದ್ದೀನಿ ಸರ್. ನಮ್ಮ ಜೊತೆ ನಿಮ್ಮ ಒಂದು ಬಾಳಿನಲ್ಲಿ ತಮ್ಮ ಒಂದು ಪ್ರಾಮುಖ್ಯತೆ ಭಾಳ ಇದೆ, ತಮ್ಮ ಬೆಳೀಲಿಕ್ಕಾಗಲಿ ಅದಕ್ಕಾಗಲಿ. ಸೊ ತಮ್ಮ ಜೀವನವನ್ನು ನೋಡಿದಾಗ ಸರ್ ಬಹಳ ಏರಿಳಿತಗಳನ್ನು ನೋಡ್ತಾ ಬರ್ತೀವಿ ಸರ್. ತಮ್ಮ ಜೀವನದಲ್ಲಿ ಏನೋ ಇಲ್ಲಿಗೆ ಬರ್ತೀರಿ, ಸಂಸಾರದಲ್ಲಿ ಏನೋ ಆಗ್ತದೆ, ಅಲ್ಲಿಂದ ಮತ್ತೆ ಬಿಸ್ನೆಸ್ಗೆ ಬರ್ತೀರಿ, ಎಲ್ಲದನ್ನೂ ಕೂಡ ಆ ಒಂದು ಪರಿಸ್ಥಿತಿಗಳಲ್ಲಿ ಅದನ್ನು ಹೇಗೆ ಎದುರಿಸಿದ್ರಿ ಸರ್ ಅಂತ. ಯಾಕಂದರೆ ಇದರಲ್ಲಿ ನಮಗೆ ಆ ಒಂದು ಧೈರ್ಯ ಅಥವಾ ಇದು ಇಲ್ಲ. ಈ ಸಂಸಾರದ ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ಗಳು ಬಂದಾಗ ಅಥವಾ ಸಾಮಾಜಿಕವಾಗಿ ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ಗಳು ಬಂದಾಗ ಎಷ್ಟೋ ಜನ ನಿಮ್ಮನ್ನು ಬೆಳೀಲಿಕ್ಕೆ ಬಿಡಲಿಲ್ಲ, ಇಲ್ಲಿ ಹತ್ತಲಿಕ್ಕೆ ನೋಡಿದ್ರು. ಸೊ ಆವಾಗೆಲ್ಲ ನೀವು ಹೇಗೆ ಪುಡ್ದಿದ್ರಿ ಅಂತಾರ ಸರ್? ಎವ್ರಿ ಸಾರಿ ನೀವು ಬಿದ್ದಾಗೆಲ್ಲ ಎದ್ದು ಬಂದಿದ್ದೀರಿ ಹೇಗೆ ಅಂತ ಸರ್? ಬದುಕಂದ್ರೆ ನಂಗೆ ನಾವೆಲ್ಲ ಬಹಳ ಸರಳವಾಗಿರ್ಬೇಕು, ಚೆನ್ನಾಗಿರ್ಬೇಕು, ಆರಾಮಾಗಿರ್ಬೇಕು ಅಂದ್ರೆ ಸಾಧ್ಯನೇ ಇಲ್ಲ. ಬದುಕಿನಲ್ಲಿ ಯಾವಾಗಲೂ ಏರುಪೇರುಗಳು ಇದ್ದೇ ಇರ್ತವೆ. ಎಲ್ಲರೂ ನಾವು ಅನ್ಕೊಂಡಂಗಿರಲ್ಲ. ನಮ್ಮ ಸಂಬಂಧಿಕರಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ನಮ್ಮ ಪರಿಸರವಾಗಿರ್ಬೋದು, ನಮ್ಮ ಸಮಾಜನಾಗಿರ್ಬೋದು, ಅವ್ರವ್ರ ರೀತಿಯಲ್ಲಿ ಅವ್ರ ಯೋಚನೆಗಳನ್ನು ಮಾಡ್ತಾ ಇರ್ತಾರೆ. ನಾವು ನಮ್ಮ ಯೋಚನೆಗಳನ್ನು ಮಾಡ್ತಾವೆ. ಅವ್ರ ಯೋಚನೆಗಳಿಗೂ ನಮ್ಮ ಯೋಚನೆಗಳಿಗೂ ತಾಕಲಾಟ ಶುರುವಾಗ್ತದೆ. ಅವ್ರದ್ದು ಬೇರೆ ರೀತಿಯಲ್ಲೇ ಇರ್ತದೆ, ನಮ್ದು ಬೇರೆ ರೀತಿಯಲ್ಲಿ ಇರ್ತೈತೆ. ಅವಾಗ ಹೊಂದಾಣಿಕೆ ಆಗ್ಲಿಲ್ಲ ಅಂದಾಗ ಅದು ಅನಿವಾರ್ಯ, ಅದು ಬ್ರೇಕಪ್ ಆಗ್ತದೆ. ಈಗ ನಾನು ಈ ರೀತಿ ಇರ್ಬೇಕಂತ ನಾನು ಬದುಕ್ತಾ ಇರ್ತೇನೆ, ಅವರು ನನ್ನ ಜೊತೆಗೆ ಇರ್ಬೇಕು, ನನ್ನಂಗೆ ಇರ್ಬೇಕಂದ್ರೆ ಹಿಂಗೆ ಸಾಧ್ಯ ಆಗಲ್ಲ. ನಮ್ಮ ಬಯಸ್ತೀವಿ ಅಷ್ಟೇ, ನಮ್ಮ ಆಸೆ ಇರ್ತದೆ, ನಮ್ಮಂಗೆ ಇರ್ಬೇಕಪ್ಪ, ನನ್ನಂಗೆ ಆಗ್ಬೇಕು, ನಮ್ಮಂಗೆ ಬಟ್ ಅದು ಹಂಗಿರಕ್ಕೆ ಆಗೋದಿಲ್ಲ. ಅವ್ರದೇ ರೀತಿಯಲ್ಲಿ ಅವ್ರು ಯೋಚನೆ ಮಾಡ್ತಿರ್ತಾರ, ನಮ್ದೇ ರೀತಿಯಲ್ಲಿ ನಾವು ಯೋಚನೆ ಮಾಡ್ತಿರ್ತೀವಿ. ಸೊ ಅವರು ಆ ಥರ ಹೋದಾಗ ಸಹಜವಾಗಿ ನಾವು ಬಿಡುಗಡೆ ಆಗ್ತದೆ. ಅವ್ರವ್ರ ದಾರಿ ನೋಡ್ಕೊಳ್ಳಪ್ಪ, ನಮ್ಮ ದಾರಿ ನಾವು ಹೋಗೋಣ. ನಾನು ಯಾವಾಗಲೂ ನನ್ನ ದಾರಿಯನ್ನೇ ನಾನು ಚೂಸ್ ಮಾಡ್ಕೊಳ್ಳೋ, ಇನ್ನೊಬ್ಬರು ಯಾವ ಪ್ರಭಾವಕ್ಕೂ ನಾನು ಒಳಗಾಗಲ್ಲ. ನಾನು ಏನು ಮಾಡ್ತೀನಿ, ನನ್ನ ಯೋಚನೆಗಳು ಏನಿದೆ, ನನ್ನ ಯೋಚನೆಗಳು ಎಷ್ಟರ ಮಟ್ಟಿಗೆ ಸರಿ ಇದೆ. ಸೊ ನಾನು ಸರಿಯಾಗಿದ್ದಾಗ ನಾನು ಯಾಕೆ ನಾವು ಬೇರೆ ಇದಕ್ಕೆ ವಿಚಾರ ಮಾಡಬೇಕು. ಸೊ ಅದು ನನ್ನ ಮಾರ್ಗದಲ್ಲೇ ನಾನು ಹೋಗ್ಬೇಕು, ನಮ್ಮ ಮಾರ್ಗದಲ್ಲೇ ನಾನು ಸಾಧನೆ ಮಾಡಬೇಕು, ನನ್ನ ವಿಚಾರದಲ್ಲೇ ನಾನು ಬದುಕಬೇಕು. ಪ್ರತಿಯೊಬ್ಬರಿಗೂ ನಾನು ಹೇಳ್ಬೇಕಂದಾಗ ನಿಮ್ಮ ವಿಚಾರ ಬಹಳ ಮುಖ್ಯ. ಅದು ಇನ್ನೊಬ್ಬರು ತಗೋಬಾರ್ದು. ಇನ್ನೊಬ್ಬರು ಅವ್ರು ಹಿಂಗೆ ಹೇಳ್ತಾರೆ, ಅವ್ರು ಹಿಂಗೆ ಹೇಳ್ತಾರೆ, ಸಮಾಜ ಹಿಂಗೆ ಅಂತೈತಿ, ಅವ್ರು ಹಂಗೆ ಮಾಡ್ತಾರೆ. ನಾವು ಅವು ಪ್ರಭಾವಗಳಿಗೆ ಒಳಗಾಗಬಾರ್ದು. ನಾವು ಒಳಗಾಗ್ದಂಗೆ ನಮ್ಮದೇ ಆದಂಥ ಒಂದು ಸೃಷ್ಟಿ ಏನಿದೆ, ನಮ್ಮ ಚೇತನ ಇದೆ, ನಮ್ಮ ಶಕ್ತಿ ಏನಿದೆ, ಅದನ್ನು ನಾವು ಗುರುತಿಸ್ಕೊಳ್ಬೇಕು. ನಮ್ಮಲ್ಲಿರ್ತಕ್ಕಂಥ ಚೇತನದ ಬಗ್ಗೆ ನಮಗೆ ಅಭಿಮಾನ ಉಟ್ಕೊಳ್ಬೇಕು, ಸ್ವಾಭಿಮಾನ ಉಟ್ಕೊಳ್ಬೇಕು, ಆತ್ಮವಿಶ್ವಾಸ ಇರಬೇಕು. ಸೊ ಆ ಆತ್ಮವಿಶ್ವಾಸದಿಂದ ನಾವು ಕೆಲಸಗಳನ್ನು ಮಾಡ್ತಾ ಹೋಗ್ಬೇಕು. ಯಾವುದೇ ಬರ್ತಾವೆ ಮತ್ತು ಬರೋವು ಅವೆಲ್ಲ ಬರಬಾರ್ದಂತಂದ್ರೆ ಆಗೋದಿಲ್ಲ, ಹಂಗೆ ಇರೋದೇ ಇಲ್ಲ, ಸಹಜವಾಗೇ ಇರ್ತದೆ. ಯಾವುದೇ ನಾವು ನಮ್ದಿಲ್ಲ ಆ ಏರಿಳಿತಗಳು ಬಂದಾಗ ನಮ್ಮಲ್ಲಿರ್ತಕ್ಕಂಥ ಶಕ್ತಿ ಅನ್ನೋದು ನಮ್ಗೆ ಗೊತ್ತಾಗ್ತದೆ.
ನಾವು ಬಿದ್ದಾಗ ನಮ್ಮ ಶಕ್ತಿ ಏನೋ ಗೊತ್ತಾಗೋದು. ಹಾ, ನಮ್ಮ ಜೊತೆಗೆ ಯಾರಿದ್ದಾರೆ, ನಾನು ಹಾ. ಏನು ಮಾಡಬೇಕು, ಹಾಂ ಸರ್. ನಾನು ಹೆಂಗೆ ಬೆಳಿಬೇಕು ಅಂತ ಓಕೆ. ನಾವೇ ಸ್ವಂತ ನಮ್ಮ ಆತ್ಮವಿಶ್ವಾಸದ ಮೇಲೆ, ನಮ್ಮ ಕೆಲಸಗಳ ಮೇಲೆ ನಾವು ನಂಬಿಕೆಯನ್ನು ಇಟ್ಕೊಂಡು ನಾವು ಮೇಲೆ ಹೇಳ್ಬೇಕು ವಿನಃ ಇನ್ನೊಬ್ಬರು ಸಹಾಯ, ಇನ್ನೊಬ್ಬರು ನನಗೆ ಸಹಕಾರ ಮಾಡಲಿ, ಇನ್ನೊಬ್ಬರು Yes. ನಾನು ನೋಡ್ಕೊಳ್ಳಿ ಅನ್ನೋ ಮನೋಭಾವದಲ್ಲಿ ನಾವು ಇರ್ಕೂಡ್ದು. ಯಾವಾಗ ಓಕೆ ಸರ್. ನಾವು ನಮ್ಮ ಸ್ವಂತದ ಶಕ್ತಿಯಿಂದನೇ ಬೆಳಿಬೇಕು. ಹಾಂ ಸರ್. ಆ ರೀತಿ ನಾನು ಯಾವಾಗೇ ಬಿದ್ದರೂ, ಯಾವಾಗೇ ಏನು ನಾನು ಸೋತ್ರನು, Yes. ಆ ಶಕ್ತಿಯಿಂದ, ಆ ಚೇತನದಿಂದ ನಾನು ಮೇಲೆದ್ದು ನನ್ನ ಸಾಧನೆಯಲ್ಲಿ ನಾನು ತೊಡ್ಕೊಂಡವನು. Yes. ಆ ರೀತಿ ನಾನು ಮಾಡ್ಕೊಂಡು ಬಂದೀನಿ, ಸಕ್ಸಸ್ ಆಗಿದೆ. ಸಕ್ಸಸ್ ಆಗಿದ್ದೀನಿ ಸರ್. ಅದೇ ಯಾಕಂದ್ರೆ ಸರ್ ಈ ಒಂದು ಇದರಲ್ಲಿ ನೋಡಿದಾಗ ನಿಮ್ಮ ಬಹಳ ಜನರನ್ನು ನಾನು ಹತ್ರದಿಂದ ನೋಡಿದ್ದೀನಿ. ಇಂಥ ಒಂದು ಥಿಂಗ್ಸ್ಗಳಾದಾಗ ಅದನ್ನು ಎದುರಿಸೋದು ಹೇಗಂತಲೇ ಗೊತ್ತಾಗ್ತಾ ಇಲ್ಲ ಸರ್ ಜನರಿಗೆ. ಅಂದರೆ ಎಷ್ಟೋ ಜನ ಏನೇನೋ ಮಾಡ್ಕೊತಾ ಇದ್ದಾರೆ ಸರ್ ಅದೇ ಇದರಾಗಿ. ಸೊ ಅದು ಆ ಒಂದು ಸ್ಥೈರ್ಯ ಇದೆಯಲ್ಲ ಸರ್, ಅದನ್ನು ಬೆಳೆಸ್ಕೋಬೋದು ಹೇಗೆ ಅಂತ ಸರ್, ಹೇಗೆ ಅದನ್ನು ತಗೋಬೇಕು? ನಿಮ್ಮನ್ನ ನೋಡ್ಕೋಬೇಕು, ಹಾಂ ಸರ್. ಇನ್ನೊಬ್ಬರು ನೋಡಬಾರ್ದು. ಹಾಂ ಸರ್. ಮುಖ್ಯವಾಗಿ ಹಾಂ ಸರ್. ನಿಮ್ಮಲ್ಲಿ ಇರ್ತಕ್ಕಂಥ ಚೇತನ ಶಕ್ತಿ ಎಲ್ಲ ಬಹಳ ಅದ್ಭುತವಾಗಿರ್ತದೆ. ಓಕೆ ಸರ್. ಏಕಾಂತದಲ್ಲಿರ್ರಿ, ಒಬ್ಬರೇ ಇರ್ರಿ, ಹಾಂ ಸರ್. ನಿಮ್ಮನ್ನು ನೀವು ನೋಡ್ಕೊಳ್ಳಿ, ಓಕೆ. ನಿಮ್ಮನ್ನು ನೀವು ಮನನ ಮಾಡ್ಕೊಳ್ಳಿ. ಒಂದು ಅರ್ಧ ತಾಸು ದಿನ, ಒಂದು ಅರ್ಧ ತಾಸು ನೀವು ಕೂತ್ಕೊಂಡು ನಿಮ್ಮ ಬಗ್ಗೆನೇ ನೀವು ಯೋಚನೆ ಮಾಡಿ, ಓಕೆ ನಿಮ್ಮ ಸರ್. ಮನಸ್ಸಿನ ಬಗ್ಗೆ ನೀವು ಯೋಚನೆ ಮಾಡಿ. ಹಾಂ. ಈಗ ಏನು ನಾವು ಅಧ್ಯಾತ್ಮದಲ್ಲಿ ಕರಿತಿಲ್ಲ, ಧ್ಯಾನ ಮಾಡೋದು ಅಂತ. ಹಾಂ. ಸೊ ಆ ರೀತಿಯಲ್ಲಿ ನಿಮ್ಮನ್ನ ನೀವು ನೋಡ್ಕೊಳ್ಳೋದೇ ಧ್ಯಾನ. ಓಕೆ. ಆ ಧ್ಯಾನ ಓಕೆ. ಅದು ನಿಮ್ಮನ್ನ ನೀವು ನೋಡ್ಕೋಬೇಕು, ಹ್ಞೂ. ನೀವೇನಂತ ತಿಳ್ಕೊಬೇಕು, ಎಸ್. ನಿಮ್ಮ ಸಾಮರ್ಥ್ಯ ಏನಂತ ತಿಳ್ಕೊಬೇಕು. ದಿವಸ ಒಂದು ಅರ್ಧ ತಾಸು ಓಕೆ. ಮನನ ಮನನ ಮಾಡಬೇಕು. ಮಾಡೋದು. ಓಕೆ ಸರ್. ಏನಿದೆ ನನ್ನ ಶಕ್ತಿ, ಏನಿದೆ, ಹಾ. ನಾನೇನು ಮಾಡ್ತೀನಿ, ನಾನೇನು ಮಾಡಬಲ್ಲೆ. ಓಕೆ. ಸೊ ಅದನ್ನ ಯೋಚನೆ ಮಾಡಿದಾಗ ನಿಮಗೆ ಮಾರ್ಗ ಸಿಗ್ತದೆ. ಓಕೆ. ನಿಮ್ಮ ಇಟ್ಕೊಳ್ಳೋಂಥ ಏನು ಚೇತನ ಇದೆಯಲ್ಲ, ಚೇತನ ಶಕ್ತಿ ಅಂತ ಕರಿತೀವಲ್ಲ ನಾವು, ಆತ್ಮ, ಹಾಂ ಸರ್. ಅದೆಲ್ಲ. ಸೊ ಅದು ನಿಮಗೆ ಮಾರ್ಗದರ್ಶನವನ್ನು ನೀಡ್ತದೆ. ಹಾಂ ಸರ್. ನೀನು ಹಿಂಗೆ ಹೋದ್ರೆ ಹಿಂಗೆ ಚೆನ್ನಾಗಿರ್ತೀಯ. ಎಸ್. ಸೊ ನಿಮ್ಮದೇ ಆದಂಥ ಒಂದು ಶಕ್ತಿಯನ್ನು ರೂಪಿಸ್ಕೊಳ್ಳೋಕ್ಕೆ ಸಾಧನೆ ಮಾಡೋದು ಅಂತಂದ್ರೆ ಹಾಂ ಸರ್. ಧ್ಯಾನ ಮಾಡೋದು. ಧ್ಯಾನ. ಬೆಳಿಗ್ಗೆ ಎದ್ದು ಹಾಂ ಸರ್. ಅಥವಾ ನಿಮ್ಗೆ ಯಾವ ಟೈಮ್ ಸಿಗ್ತಿತ್ತು ಅವಾಗ, ಅದೇನು ಧ್ಯಾನ ಅಂದ್ರೆ ಏನು ಹಾಗೆ ಮಾಡ್ಬೇಕು, ಹೀಗೆ ಮಾಡ್ಬೇಕು ಅಂತ ಏನಿಲ್ಲ. ಕೂತ್ಕೊಳ್ಳಿ, ಒಬ್ಬರೇ ಕೂತ್ಕೊಳ್ಳಿ, ಎಸ್. ನಿಮ್ಮನ್ನು ನೀವು ನೋಡ್ಕೊಳ್ಳಿ, ನಿಮ್ಮ ಹಾಂ. ಮನಸ್ಸನ್ನು ನೀವು ನೋಡ್ಕೊಳ್ಳಿ, ನಿಮ್ಮ ಚೇತನವನ್ನು ನೀವು ನೋಡ್ಕೊಳ್ಳಿ. ಅದ್ರ Okay. ಜೊತೆಗೆ ಸಂಭಾಷಣೆ ನಡೆಸಿ, ಹಾಂ ಅದ್ರ ಸರ್. ಜೊತೆಗೆ ಮಾತಾಡಿ, ಎಸ್. ಅದ್ರ ಜೊತೆಗೆ ನೀವು ಬೆಳೀರಿ. ಅದು ನಿಮ್ಮನ್ನು ಬೆಳೆಸ್ತದೆ. ಎಸ್ ಸರ್. ಥ್ಯಾಂಕ್ ಯು ಸರ್. ಇದೇ ರೀತಿ ಸರ್ ಈಗ ಒಂದು ಈ ಎಲ್ಲ ನೋಡಿದಾಗ ಈ ತಮ್ಮದೇ ಆದ ಒಂದು ಜೀವನ ಫಿಲಾಸಫಿಯನ್ನು ಹೇಳ್ತಾ ಇದ್ದೀರಿ ಅಂತ ಸರ್. ಹಾಗಾದ್ರೆ ನಿಮ್ಮ ಇದ್ರ ಪ್ರಕಾರ ಈ ಜೀವನ ಫಿಲಾಸಫಿ ಏನು ಸರ್? ತಮ್ಮ ಒಂದು ಫಿಲಾಸಫಿ ಏನು ಅಂತ ಸರ್? ಇದೇ ಹೇಳಿದ್ನಲ್ಲ, ಹಾಂ ಸರ್. ಬಿಡೋದು ಎದ್ದೇಳೋದು. ಸಿಂಪಲ್ ಇದರಲ್ಲಿ ಬಹಳ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಹಾಂ ಸರ್. ಅದು ಯಾವಾಗ ಬೀಳ್ತೀವಿ, ಯಾವಾಗ ಎದ್ದೇಳ್ತೀವಿ ಹೇಳ್ತೀವಿ. ಓಕೆ ಆ ಬಿದ್ದು ಹೇಳುವ ಸಂದರ್ಭ ಏನಿದೆಯಲ್ಲ, ಎಸ್ ಸರ್. ಅದು ಸ್ಥಿತಪ್ರಜ್ಞತೆ ಅಂತ ಕರೀತಾರೆ. ಓಕೆ ಸರ್. ಹೇಳ್ತಿರ್ತಾರೆ ನಮ್ಮ ಎದುರು. ಅಧ್ಯಾತ್ಮದಲ್ಲೆಲ್ಲ ಬರ್ತಿರ್ತಾರೆ, ಸ್ಥಿತಪ್ರಜ್ಞನಾಗಿರ್ಬೇಕು ಅಂತ. ಹಾಂ ಸರ್. ಸೊ ಆ ಸ್ಥಿತಪ್ರಜ್ಞತೆಯನ್ನೇ ಬೆಳೆಸ್ಕೋಬೇಕು. ಎಸ್. ಯಾವುದೇ ಸಂದರ್ಭದಲ್ಲಿ ಏನೋ ಆಗ್ತಿರ್ತವೆ, ಏನು ಘಟನೆಗಳು ಬಿಡ್ತಾವೆ. ಹಾಂ. ಸೊ ಅದಕ್ಕೆ ಎದುರಿ ನಾವು ಸೋತೋದ್ರೆ ಹೋಗ್ತೀವಿ. ಎಸ್ ಸರ್. ಯಾರಿಗೂ ಅನೇಕ ನಮ್ಮ ಯುವಕರು, ಹಾಂ ಸರ್. ಅನೇಕ ಜನರು ನಾನು ನೋಡ್ತಾ ಇದ್ದೀನಿ. Yes. ಯಾವುದೋ ಒಂದು ಸಣ್ಣ ಕಾರಣಕ್ಕೂ ಸಹ ಹೌದು ಅವ್ರು ಸುಸೈಡ್ ಮಾಡ್ಕೊಳ್ತಾರೆ, ಜೀವನವನ್ನು ಕಳ್ಕೊಳ್ತಾರೆ. ಅದರಿಂದ ಏನು ಪ್ರಯೋಜನ ಇದೆ? ಹೌದು. ನೀವು ಏನೂ ಬರಬಾರ್ದು, ನಾನು ಆರಾಮಾಗಿರ್ಬೇಕು, ಹಂಗೆ ಇರ್ಬೇಕು ಅಂತ ಸಾಧ್ಯನೇ ಇಲ್ಲ ಜೀವನದಲ್ಲಿ. ಓಕೆ ನೀವು ನಡೆದ್ರನ್ನ ಬೀಳೋದಲ್ಲ, ನಡೆದ್ರನ್ನೇ ನೀವು ಬೀಳ್ತಿರೋ ಎದ್ದೇಳ್ತಿರೋ ಅಂತ ಗೊತ್ತಾಗ್ತದೆ. ಹೌದು ಸರ್. ಜೀವನ ನಡೆಯಬೇಕು, ಹಾಂ ಸರ್. ಜೀವನ ನಡ್ಕೊಂಡು ಹೋಗ್ಬೇಕು, ಓಡ್ತಾ ಹೋಗ್ಬೇಕು, ಹ್ಮ್. ಬೀಳ್ಬೇಕು, ಎದ್ದೇಳ್ಬೇಕು, ಮತ್ತೆ ಮುಂದೆ ಹೋಗ್ಬೇಕು. ಮಾಡ್ತಾರೆ. ಹಾಂ ಸರ್. ಸೊ ಬೀಳು ಏಳುಗಳ ಮಧ್ಯೆ ಹಾಂ ಸರ್. ನಾವು ಸ್ಥಿತಪ್ರಜ್ಞರಾಗಿದ್ದಾಗ ಎಸ್. ನಾವು ಸಾಧನೆ ಮಾಡಲು ಸಾಧ್ಯ ಆಗ್ತದೆ. ಹಾಂ ಸರ್. ಅದಕ್ಕೆ ನಾನು ಏನು ಯುವಕರಿಗೆಲ್ಲ ಹೇಳಕ್ ಇಷ್ಟಪಡೋದು ಏನಂದ್ರೆ, ಹಾಂ ಸರ್. ಏನೇ ಸಮಸ್ಯೆಗಳು ಬಂದ್ರು ಸಹ ಹೆದರಬಾರ್ದು, ಅಂಜಿ ಓಡೋಗ್ಬಾರ್ದು. ಹೌದು. ನೀವು ನೋಡಿದ್ರೆ ಅದಕ್ಕೊಂದು ಮಾರ್ಗ ಸಿಗ್ತದೆ. ಹೌದು. ನೀವು ಬೆಳಿಲಿಕ್ಕೆ ಸಾಧ್ಯತೆ ಇದೆ. ಎಸ್. ನೀವು ನಿಮ್ಮ ಚೇತನದ ಬಗ್ಗೆ ನಂಬಿಕೆ ಇಟ್ಕೊಂಡು ಆತ್ಮವಿಶ್ವಾಸದಿಂದ ಬೆಳೆದ್ರೆ ಮುಂದೆ ಬರ್ತಾರೆ. ಇಲ್ಲ ಅಂದ್ರೆ ನೀವು ಜೀವನ ಕಳ್ಕೊಂಡ್ರೆ ನಿಮ್ಗೆ ಏನು ಪ್ರಯೋಜನ? ಆಯ್ತು, ಮುಗೀತು, ಮುಗಿದು ಏನು ಮಾಡೋದೈತೆ? ಹೌದು. ಮುಗ್ದೋದ್ಮೇಲೆ ಮುಗ್ದೋಗುತ್ತಲ್ಲ, ಮತ್ತಿನ್ನು ಜೀವನ ಬಗ್ಗೆ ಏನು ಯೋಚನೆ ಮಾಡೋದೈತೆ? ಅದೇ ಸರ್. ಅದರಲ್ಲಿ ನೋಡ್ತಾ ಇರ್ತೀನಿ ಸರ್. ನಾನು ನಮ್ಮ ಜೊತೆ ಇರಬೇಕಾಗೆಲ್ಲ ನಾನು ನಿಮ್ಮನ್ನು ನೋಡಿದಾಗೆಲ್ಲ ಅನಿಸುತ್ತೆ ಸರ್. ಅಂದರೆ ನೀವು ಯಾವುದೇ ಒಂದು ಕಷ್ಟಗಳು ಬಂದಾಗ ಬಹಳ ಕುಗ್ಗಿದ್ದು ನಾನು ನೋಡಲಿಲ್ಲ. ಯಾವಾಗೂ ಸಂತೋಷವಾಗಿದ್ದು ಬಂದಾಗ ಏನು ಬಂದಾಗೂ ಕೂಡ ಅದನ್ನು ಹಾಗೆ ಸ್ವೀಕರಿಸ್ತೀವಿ ಸರ್. ಎರಡನ್ನೂ ಕೂಡ ನೀವು ಸಮಾನಾಗೇ ಸ್ವೀಕರಿಸ್ತಿರ್ತೀರಿ. ಭಾಳ ಏನೋ ಒಂದು ಇವತ್ತು ಖುಷಿ ಆಗಿಬಿಟ್ಟಿದೆ ಅಂದ ತಕ್ಷಣನೇ ಅದನ್ನೇ ಭಾಳ ವಿಜೃಂಭಿಸೋದೂ ಇಲ್ಲ ಸರ್. ಆ